ಗಡದಾಗ ಅದಾವು ರಬಕೈ ಬಣ್ಣತ್ನಾಗ ಅದಾವು ಇದ್ರಾಗ ದಡಿ ತುರ್ಕಿಯಾಗನ ಪೊರ್ಲಮ್ಕ್ ಹಾಕ್ಯಾರ. ನಾಟ ಮಾಡಕೋರ 50 ರೂಪಾಯಿ ಮುಂಜಾನೆ, ಊಟಕ್ಕೋರ 100 ರೂಪಾಯಿ. ಎಲ್ಲಿದ್ದು ಬರ್ತಾವ? ಹೌದು, ಸೀರೆ ತಗೊಂತಾರಲ್ಲ ಇದು ಮೇಂಟೆನೆನ್ಸ್ ಅಷ್ಟು ಮಾಡ್ಬೇಕು ಅವ್ರು. ಮಹೇಶ್ವರಿ ಅದನ್ನ ಡಾಗ ಗುಣದವರು. ಯಾರು ದುಡ್ಡು ಇದ್ರೆ ದೊಡ್ಡಪ್ಪ, ದುಡ್ಡು ಇರ್ಲಿಕ್ಕೆ ಯಾವ ದೊಡ್ಡಪ್ಪ? ಒಂದು 7-8 ಸಾವಿರ ರೂಪಾಯಿ ಬರ್ಬೋದ್ರಿ. ಇವಾಗ ನಾನು ಈ ಸೀರೆ ತೊಗೊಂತೀನಿ ಕೊಡ್ತೀರಿ? ಕೊಡಗಲ್ರಿ. ಅಪ್ಪಾರ ಮೊದ್ಲು ಅಮ್ಮರಿಗೆ ಏನಾರ ಒಂದು ಸೀರೆ ಕೊಟ್ಟಿದ್ರಿ ನಾನು ಉಡುಗೊರೆಯಾಗಿ? ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಸೊ ನಿನ್ನೆ ವ್ಲಾಗ್ದಾಗ ಎಲ್ಲರೂ ನೋಡಿದ್ರಿ. ಅದು ಏನಿತ್ತಂದ್ರೆ ಒಂದೇದ ರೇಷ್ಮೆಗೆ ಬಣ್ಣ ಹೆಂಗೆ ಹಾಕ್ತಾರಂತ ತೋರಿಸಿದ್ವಿ. 2ನೇ ಭಾಗದಾಗ ಭೀಮ್ ಸುತ್ತ ಅಂದ್ರೆ ಏನಂತ ತೋರಿಸಿದ್ವಿ. ಇವತ್ತು 3ನೇದ ಇಲ್ಲಿ ಅಪ್ಪಾರ ಕಡೆ ಬಂದೀವಿ. ಕುಣಿ ಮಗ್ಗಕ್ಕೆ ಬಂದಿದ್ವಿ. ಕುಣಿ ಮಗ್ಗದ ಎಳಿಲಿದ್ರೆ ಹಿಡಿದು ಸೀರೆ ಆಗೋದನ್ನ ಏನೇನು ಕಷ್ಟ ಇರ್ತೈತಿ, ಅದ್ರದ್ರಾಗ ಏನೇನು ಅವ್ರಿಗೆ ಎಷ್ಟು ತ್ರಾಸ ಐತಿ ಎಲ್ಲ ಕೇಳೋಣ ಅಂತ ಚರ್ಚೆ ಮಾಡ್ಕೊಳ್ರಿ. ಗುರುನಾಥ್ ರೀ. ಹಾಂ ರೀ. ಅಣಗಿ ಫಸ್ಟ್ ಒಯ್ಬೇಕ್ರಿ. ಹಾಂ ರೀ. ಫಸ್ಟ್ ತೋಡ್ಬೇಕು, ಆಮೇಲೆ ಒಯ್ಬೇಕು, ಆಮೇಲೆ ಜಳಾಸ್ಬೇಕು, ಆಮೇಲೆ ಕೆಚ್ಚ ಕೊಡ್ಬೇಕ್ರಿ. ಫಸ್ಟ್ ಹಿಂಗೆ ಮಾಡಿ ಆಮೇಲೆ ಇದಕ್ಕೆ ಹಾಕ್ಬೇಕನ್ರಿ ಮಗ್ಗಕ್ಕೆ? ಇಲ್ಲಿ ಮಾಡಿ ಅಲ್ಲಿ ಮಗ್ಗಕ್ಕೆ ಇದು ಹಾಕ್ಲಿಲ್ಲ ನಡೆಯಂಗಿಲ್ಲ ರೀ? ನಡೆಯಂಗಿಲ್ಲ. ಇದು ಇಲ್ಲಿ ಮಾಡಿದ್ರೆ ಅಲ್ಲಿ ಮಗ್ಗಕ್ಕೆ ಫಸ್ಟ್ ಕುಣಿ ಮಗ್ಗಕ್ಕೆ ಇದು ಹಿಂಗೆ ಮಾಡ್ಲೇಬೇಕೇನ್ರಿ? ಹಿಂಗೆ ಮಾಡಿ ಅಲ್ಲಿ ಇದು ಫಸ್ಟ್ ಹಿಂಗಿನ ಟಾಣ್ ಹಾಕೋದಿರ್ತತ್ರಿ. ಇದು ಟಾಣ್ ಹಾಕದ್ರಿ? ಹಿಂಗೆ ಹಾಕಿದ ಮ್ಯಾಗ ಇದು ಕೆಚ್ಚಿ ಮತ್ತೆ ದಡಿ ಕೆಚ್ಚ ಹಾಕ್ರಿ. ಓಕೆ ಓಕೆ. ಇದು ಎಷ್ಟೊತ್ತಾಗುತ್ತೆ ರೀ ಮಾಡೋದು? ಒಂದ್ ದಿವ್ಸಕ್ಕೆ ಒಂದ್ ಅಣಿ ನೋಡ್ರಿ. ಇದು ಒಂದ್ ದಿವಸ ಆಗುತ್ತೆ ಫುಲ್ ಅಂದ್ರೆ? ಒಂದ್ ದಿವಸ ಹಾಂ 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 ಹಾಂ. 60 ರೂಪಾಯಿ. 60 ರೂಪಾಯಿ ರೀ ಇದು ಫುಲ್ ಇದಿಷ್ಟು ಮಾಡಾಕ್ರಿ? ಇಲ್ಲ ಒಡ್ಲ ಅಷ್ಟ ಇದಂದ್ರ 100 ರೂಪಾಯಿ. ಇದು ಫುಲ್ ಮಾಡಕ್ 100 ರೂಪಾಯಿ ಕೊಡ್ತಾರೆ? 100 ರೂಪಾಯಿ ಕೊಡ್ತಾರೆ. 2 ದಿವ್ಸ ಬೇಕದು ಪೂರ ಆಗ್ಬೇಕಾದ್ರೆ ನಮ್ದೆಲ್ಲ ಮನೆ ಕೆಲಸ ಆಗೇ ಆಗ್ಬೇಕಲ್ಲ. ಅದಕ್ಕೆ ನೋಡಪ್ಪ. ಅಂದ್ರೆ ಈ ತರ ಬೇರೆ ಬೇರೆ ಕಲರ್ ಆಗಿ ಹಾಕಕ್ಕೆ ಕೆಚ್ಚದಂತಾರ? ಅಂದ್ರೆ ಒಂದ್ ಎಳಿಗೆ ಇನ್ನೊಂದ್ ಎಳಿಗೆ ಕೂಡ್ಸೋದು ಕೆಚ್ಚದಂತಾರ? ಕೆಚ್ಚದ ಅಂತಾರ್ರಿ. ಇದೇನು ಬೂದಿ ಹಚ್ಬೇಕೇನ್ರಿ ಕೆಳಗ? ಒಂದ್ ಎಳಿಗೆ ಕೆಚ್ತೀವಲ್ರಿ, ಅದಕ್ಕೆ ಕೆಚ್ಚದ ಅಂತಾರ ನೋಡ್ರಿ. ಇದಕ್ಕೆ ಕೆಚ್ಚದಂತಾರ? ಇದಕ್ಕೆ ಅಡಿಗೆ ಕೆಚ್ಚ ಅಂತಾರ ನೋಡ್ರಿ. ಈಗ ಮತ್ತೆ ಅದು ಭೀಮ್ ಕೆಚ್ಚಕ್ ಹೋದ್ರ ಅದನ್ನ ಹಿಂಗಾರಿ ಅದನ್ನ ಹಿಂಗ್ ಕೆಚ್ಚಬೇಕ್ರಿ? ಅಂದ್ರೆ ಏನಾದ 50 ಸೀರೆ ಇದು ಎಲ್ಲಿದೆ ಸೀರೆ ಕೊಯ್ದಾಗ ಸೀರಿಗೊಮ್ಮೆ ಕೆಚ್ಚಬೇಕ್ರಿ. ಒಂದ್ ಸೀರೆಗೊಮ್ಮೆ ಕೆಚ್ಚಬೇಕೇನ್ರಿ? ಸೀರಿಗೊಮ್ಮೆ ಒಡ್ಲ ಕೆಚ್ಚಬೇಕ್ರಿ. ದಡಿ ಏನೈತೆ 4 ಸೀರೆಗೊಮ್ಮೆ ದಡಿ ಕೆಚ್ಚ. 4 ಸೀರೆ ಉದ್ದಿರುತ್ತೆ ದಡಿ. ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದವೇ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ತೋಡಾಕ 500 ರೂಪಾಯಿ ಆಗ್ತೈತೆ ತೋಡಿ ಒಯ್ಯಾಕ್ರಿ ಒಂದು ಸೀರೆಗೆ. ಆದ್ರೆ 10-12 ಸಾವಿರ ಸೀರೆ ಬೀಳ್ತೈತೆ. ಆದ್ರೆ ಮಾಲಕರಿಗೆ ಸ್ವಲ್ಪ ಲಾಭ. ಮಾಲಕರು ಬಾಕಿ ಕೊಟ್ಟಿರ್ತಾರೆ ನಮ್ಗೆ. ಬಾಕಿ ಕೊಟ್ಟಿರ್ತಾರೆ? ಬಂಡಲ್ ಕೊಟ್ಟಿರ್ತಾರೆ ರೀ. ಅವ್ರಿಗೆ ಕೊಡ್ಬೇಕ್ರಿ ನಾವು. ನಮ್ಗೆ 3-4 ಸಾವಿರ ರೂಪಾಯಿ ಉಳಿತೈತ್ರಿ. ಎಲ್ಲಾರು ಮನೆಯವ್ರು ಎಲ್ಲಾರು ಮಾಡ್ಬೇಕು ಉದ್ಯೋಗ. ಕೂಲಿ ಹುಡುಗರು ನಾವು ಮಾಡ್ತೀವಲ್ರಿ, ನಮ್ ಲಾಭ ಅಷ್ಟು ಉಳಿತೈತ್ರಿ. ಒಂದ್ ಸೀರೆ ಒಂದ್ ಸೀರೆ ಅದು 10-12 ದಿವ್ಸ ಬೇಕ್ರಿ. ಆಗ್ಬೇಕಾದ್ರ ಇದು ಒಂದು ಸೀರೆ 10-12 ದಿವಸ ಎಲ್ಲಾರು ಶ್ರಮ ಪಡ್ಬೇಕ್ರಿ. ಇದಕ್ಕೆ ಎಲ್ಲ ಮನೆಯವ್ರು ಎಲ್ಲಾರು ಒಂದು ಇಲ್ಲ ಅಂದ್ರೆ ತೋಡ್ಬೇಕು ರೀ. ಏಟತ್ತಿದ್ರು ತೋಡಿ ಒಯ್ದು ಕಣ್ಕಿ ಸಮಕ ಡಬ್ಬಿಗೆ ತೋಡಿ ಸುತ್ತಬೇಕ್ರಿ. ಸುತ್ತಿಂದಾಗ ನಾಳೆ ನೈಯಾಕ ಬರ್ತೈತ್ರಿ. ಇಲ್ಲ ಅಂದ್ರೆ ಇಲ್ಲ. ಇಲ್ಲಾಂದ್ರೆ ಇಲ್ಲ. ಇದ್ರೊಳಗೆ ಒಬ್ಬರ ಕೆಲಸ ಬಿಟ್ರು ಏನಿಲ್ಲ. ಆ ಹುಡುಗ ಎದ್ನಪ್ಪ ಅಂದ್ರೆ ಮಗ ಬಂದು ಬಾ ಬಾ ಅಂದ್ರೆ ಎಲ್ಲಾರು ದಿವ್ಸಕ್ಕೆ ಒಂದ್ 10 ತಾಸು ಎಲ್ಲಾರು ಮಾಡಬೇಕ್ರಿ. ಅವ್ರು ಕೆಲ್ಸಕ್ಕೆ ಹುಡುಗರು ಹೋಗ್ತಾರಂದ್ರೆ ಅಷ್ಟು ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ? ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಇದು ಕೈಲಾಳೆ? ಕೈಲಾಳೆ ರೀ. ಅಲ್ಲಿಂದ ಇದು ಕಂಡ್ಕಿ ರೀ, ಹಳದಿ ಕಂಡ್ಕಿ ಹೊಟ್ಯಾಗ ನೈ ಹಾಕಿದು. ಇದು ಕರೆಯೋದು ದಡಿಗೆ ಹಚ್ಚಾಕ್ರಿ. ಹಾಂ ರೀ. ಇದು ಏನಂತೆ ಹಳದಿದೆ ಅಂತ ಒಳಗ ನೈ ಹಾಕಿರೋದು. ಬರೀ ಇದು ಒಂದ ಕಲರ್ ಅಷ್ಟೇ ಇರುತ್ತೆ? ಬೇರೆ ಬೇರೆ ಕಲರ್ ಇರ್ತೈತಿ. ಯಾವ ಕಲರ್ ಬರ್ತಾರೆ? ಬಿಳಿಯದ್ ಬರ್ತೈತಿ, ಹಸಿರು ಬರ್ತೈತಿ. 20 ಕಲರ್ ಡಬ್ಬಿ ಅದಾವ. 20 ಕಲರ್ ಅದ. ಇದು ಎಲ್ಲಿಂದ ತರಿಸ್ತೀರಿ? ಇದು ಅಷ್ಟ? ಇದು ಮಾಲಕರು ಕೊಡ್ತಾರ ಮನೆ ಅಂಗಡಿಯಾಗ. ನಾವಿಲ್ಲ ಲೋಕಲ್ ತೊಗೊಂತೀವ್ರಿ. ಲೋಕಲ್ ತೊಗೊಂತೀರಿ? ಲೋಕಲ್ ತೊಗೊಂತೀವ್ರಿ. ಇದು ಒಂದು ಸೀರೆ ಪೂರ್ತಿ ರೆಡಿ ಆಗಕ್ಕೆ ಎಷ್ಟು ದಿವಸ ಬೇಕ್ರಿ? 8 ದಿವಸದ ಮೇಲೆ ನಮಗೊಂದು 4 ಸಾವಿರ ಉಳಿತೈತ್ರಿ. 8 ದಿವಸ ದುಡಿದ್ರೆ 4 ಸಾವಿರ. ಅದ್ರಾಗ ಕೆಚ್ಚರಿಗೆ ಕೊಡ್ಬೇಕು, ವಯ್ಯರಿಗೆ ಕೊಡ್ಬೇಕು, ಎಲ್ಲರಿಗೂ ಕೊಡ್ಬೇಕ್ರಿ. ಉದ್ಯೋಗಕ್ಕೆ ಒಬ್ಬರ ಕೈಲೇ ಆಗಾಗಿಲ್ಲ, ಎಲ್ಲದೂ ಕೊಡ್ಬೇಕ್ರಿ. ಅಂದ್ರೆ ಭಾಳ ಪರಿಶ್ರಮ ಭಾಳ ಐತಿ. ಆದ್ರೆ ಅಂತ ಸೌಕರ್ಯಗೆ ಲಾಭ. ಅಂದ್ರೆ ದಣಿಯರಿಗೆ ಯಾರು ರೊಕ್ಕ ಕೊಟ್ಟಿರ್ತಾರ ಅವ್ರು ಎಷ್ಟಕ್ಕೆ ಮಾರ್ಬೋದ್ರಿ? ಅವರು ತಮ್ದು ರೇಟಿಗೆ 10-15 ಸಾವಿರ 16 ಸಾವಿರ. ಇದು ಒಂದಕ್ಕೆ 15-16 ಸಾವಿರ ಒಂದು ಸೀರೆ ರೀ. ಅಬ್ಬಾ ಮತ್ತೆ ಬಂಡಾಲ ಕೊಟ್ಟಿರ್ತಾರೆ. ಬಂಡಾಲನ
ಸುಮಾರು ಒಂದು 7-8 ಸಾವಿರ ರೂಪಾಯಿ ಬಂಡಲ್ ಕುಂದಿರ್ತೈತೆ ರೀ ಇದಕ್ಕೆ. 7-8 ಸಾವಿರ ರೂಪಾಯಿ ಬರೀ ಬಂಡವಾಳ ಅಂದ್ರೆ ಇದಕ್ಕೆ ರಾ ಮಟೀರಿಯಲ್ಸಿಗೆ ಒಂದು 7-8 ಸಾವಿರ. ಓಹೋ, ಕಚ್ಚಾ ಕೊಡ್ತಾರೆ ಅವರು, ನಾವು ಪಕ್ಕ ಮಾಡ್ಬೇಕು ಇದು. ಅಂದ್ರೆ ಇವ್ರು ಏನು ಹೇಳಕತ್ತಾರ ಅಂದ್ರೆ ರಾ ಮಟೀರಿಯಲ್ಸಿಗೆ ಒಂದು 8-10 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. 8 ದಿವಸ ಕೆಚ್ಚಿದ್ದಕ್ಕೆ ಆ್ಯಂಡ್ ನೇದಿದ್ದಕ್ಕೆ ಒಂದು 3-4 ಸಾವಿರ ರೂಪಾಯಿ ಲಾಭ ಇಟ್ಕೊಂಡು ಓನರ್ಸಿಗೆ ಕೊಟ್ಟಿರ್ತಾರೆ. ಮೀನ್ಸ್ ಇವರೇ ಓನರ್ಸ್ ಇರ್ತಾರೆ ಈ ಮಗಕ್ಕೆಲ್ಲ, ಬಟ್ ಇನ್ವೆಸ್ಟ್ ಮಾಡೋರು ಬೇರೆ ಇರ್ತಾರೆ ಇವ್ರ ಮೇಲೆ. ಆ್ಯಂಡ್ ಇವರು ವರ್ಕರ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಇವರಿಗೆ ಒಂದು 3-4 ಸಾವಿರ ಆದಮೇಲೆ ಡೈರೆಕ್ಟ್ ಅವ್ರು ಕುಂತ ಮಾಡಿದ್ದಕ್ಕೆ ಓನರ್ಸಿಗೆ ಒಂದು 2-3 ಸಾವಿರ ಪ್ರಾಫಿಟ್ ಇಟ್ಕೊಂಡು ಮಾರ್ತಾರಂತ. ಮೀನ್ಸ್ ಒಂದು ಸಾರಿಗೆ 15 ಸಾವಿರ ರೂಪಾಯಿ ಅಂತ ಹೇಳಿದ್ರು. 15 ಸಾವಿರ ರೂಪಾಯಿ ರೀ. ಇದು ಯಾವ ಥರ ಆಪ್ರೇಟ್ ಮಾಡ್ತೀರಿ ಅದನ್ನ ಹೇಳ್ರಿ. ಇದು ಕಾಲ್ಪಡೆ ಐತಲ್ರಿ, ಕಾಲ್ಪಡಿ ಏನ್ರಿ? ಕಾಲ್ಪಡೆ ಇದು ಬಲಕ್ಕೆ ತುಳಿದ್ರೆ ಹಿಂಗೆ ಬರ್ತೈತೆ. ಈಗ ಎಡಕ್ಕಾಗ ಇಲ್ಲಿ ಪಿಂಜರದಾಗ ಎಲ್ಲ ಇವು ಚಿಕ್ಕಿ ಮೂಡ್ತೈತ್ರಿ. ಇದು ಮೂಡಕ ಮೇನ್ ಕಾರಣ ಇದು. ಇದೆ. ಓಕೆ ಓಕೆ, ಅಲ್ಲಿ ಕಾಣಕತ್ತೈತಲ್ರಿ, ಅದನ್ನ ಅದು ಮೇನ್ ಕೆಲಸ ಮಾಡೋದು ಈ ತರ ಡಿಸೈನ್ ಮಾಡೋದು. ಡಿಸೈನ್ ನೀವು ಎಷ್ಟು ವರ್ಷ ಆಯ್ತು ಅದು ಮಾಡೋದು? ಇದು ಮಾಡಕತ್ತಿ ಒಂದು 30 ವರ್ಷ ಮ್ಯಾಗ ಆಯ್ತ್ರಿ. 30 ವರ್ಷ ಆಯ್ತು ರೀ. ಈಗ ನೀವು ಪೋರ್ಲ ಮಗ್ಗನೂ ನೇಯ್ತೀರಿ? ಪೊರ್ಲಮಕ್ಕ ಬರಲ್ರಿ ನಮಗೆ. ಅದು ಬರಲ್ರಿ? ಇಲ್ಲ. ಇದು ಕಲ್ತರಿ ಅದು ಬರಲ್ಲ, ಅದು ಕಲ್ತರಿ ಇದು ಬರಲ್ಲ. ಈಗ ಇದು ಬಿಟ್ಟು ಅದು ಕಲಿಬೋದು, ಆದ್ರೆ ಟೈಮ್ ಹಿಡಿತೈತೆ. ಟೈಮ್ ಹಿಡಿತೈತಿ. ಟೈಮ್ ಹಿಡಿತೈತೆ. ಇದೇ ಸೀರೆನ ಪೋರ್ಲ ಮಗ್ಗದಾಗ ಮಾಡ್ಬೋದು. ಮಾಡ್ತಾರ ಹಿಂಗ ನಮ್ಮಂಗ ಕೈ ಇದಂಗ ಆಗಲ್ಲ, ಫಿನಿಶ್ ಬರಲ್ಲ. ಅದು ನಂಗಿಂತ ನೈಸ್ ಬರ್ತದೆ ಸೀರೆ, ಆದ್ರೆ ತಾಳ್ಕಿ ಬರಗಲ್ಲ ಅದು ಹೆಚ್ಚು. ಇದು ಕೈ ಮಾಡಿದ್ದ ಬೇರೆ. ಅದನ್ನ ಇಲ್ಲೇ ಗಡದಾಗ ಅದಾವು, ರಬಕೈ ಬಣ್ಣತ್ನಾಗ ಅದಾವು, ಇದ್ರಾಗ ದಡಿ ತುರ್ಕಿಯಾಗನ ಪೊರ್ಲಮ್ಕ್ ಹಾಕ್ಯಾರ. 600 ಗ್ರಾಮ್ ಹಂಗ ಬರ್ತಾವ್ರಿ. ಇದು 850 ಗ್ರಾಮ್ ಬರ್ತೈತ್ರಿ ನಮ್ದು. ಈ ಸೀರೆ 850 ಗ್ರಾಮ್ ಬರ್ತೈತಿ. 850 ವಜ್ಜ ಆಗುತ್ತೆ. ವಜ್ಜ ಆಗ್ತೈತಿ. ಇದು ವಜ್ಜ ಆಗ್ತೈತಿ. ಅದ ಪೊರ್ಲಮ್ ಮಗ್ಗದ್ದು ದಡಿ ತುರ್ಕಿ ಹಾಕ್ಯಾರ್ರಿ 500-600 ಗ್ರಾಮ್ ಬರ್ತೈತ್ರಿ. ಅಂದ್ರೆ ಅರ್ಧ ಕೆಜಿ ಬರ್ತೈತೆ ಅಷ್ಟೇ. ಅರ್ಧ ಕೆಜಿ ಮ್ಯಾಲೆ ಬರ್ತೈತಿ, 100 ಗ್ರಾಮ್ ಅಷ್ಟೇ, ಹೆಚ್ಚು ಕಡಿಮೆ. ಇದು 800 ಗ್ರಾಮ್ ಬರ್ತೈತಿ ನೋಡ್ರಿ. ಇದು 800 ಗ್ರಾಮ್ ಬರ್ತೈತಿ ಸೀರೆ. ಅಂದ್ರೆ ನಿಮ್ಗೆ ಸೀರೆ ತೂಕ ಮಾಡಿ ತಗೋತಾರ? ತೂಕ ಮಾಡ್ಯಾರಿ. ಉದ್ದ ಎಷ್ಟು ಇರ್ತೈತ್ರಿ? 620 ರೀ. ಒಟ್ಟು ಒಂದು ಸೀರೆ ಇಳ್ಬೇಕಾದ್ರೆ 620, 5.5 ಮೀಟ್ರು ಸೀರೆ, 70 ಮೀಟ್ರ್ ಜಂಪರ್ ಪೀಸು. 70 ಮೀಟರ್ ಜಂಪರ್ ಪೀಸ್. ಇಷ್ಟೊತ್ತನ ನೇದಿದ್ದು ಇದ್ರ ಒಳಗಡೆ ಐತೇನ್ರಿ? ಒಳಗ. ಓಕೆ ಓಕೆ, ಇದ್ರ ಒಳಗಡೆನೇ ಐತ್ರಿ? ಒಳಗಡೆ ಐತ್ರಿ. ಅಂದ್ರೆ ಈಗ ಏನು ಒಂದು ಅರ್ಧ ಸೀರೆ ಆಗೈತ್ರಿ? ಆಗಿಲ್ರಿ, ಇನ್ನೂ ಅರ್ಧ ಆಗಿಲ್ರಿ, ಸ್ವಲ್ಪ ಆಗೈತ್ರಿ. ಅಂದ್ರೆ ಇದು ಫುಲ್ ಅಲ್ಲಿ ಲಾಸ್ಟ್ ವರ್ಗುನು ನೇದ್ರ ಫುಲ್ ಆದಂಗೇನ್ರಿ? ಮತ್ತೆ ಇನ್ನ ಉದ್ದ ಐತಲ್ರಿ ಅದು. ಅಲ್ಲಿ ಚುಂಗಿ ಬಿಟ್ಟಿನಲ್ಲ, ಒಳ್ಳೆ ಕಟ್ಕೋಬೇಕ್ರಿ ಅದನ್ನ. ಇದು ಇಲ್ಲಿ ಸನಕ್ ಬಂದಾಗ ಮತ್ತೆ ಉದ್ದಕ್ಕೆ ಮಾಡ್ಬೇಕ್ರಿ ಅದನ್ನ. ಮತ್ತೆ ಉದ್ದಕ್ಕೆ ಇಟ್ಟಿದ್ದೆಲ್ಲ ಮತ್ತೆ ಉದ್ದ ಉದ್ದಕ್ಕೆ ಮಾಡ್ಬೇಕ್ರಿ. ಉದ್ದ ಮಾಡಿದ ಮೇಲೆ ಅದು ಪೂರ ಮತ್ತೆ ಅವಾಗ ಸೀರೆ ಮುಗಿತೈತ್ರಿ. ಅದು ಇಲ್ಲಿ ಬಂದಾಗ ಇಲ್ಲಿ ತನ ಬರ್ಬೇಕು. ಇಲ್ಲಿ ತನ ಬರ್ಬೇಕ್ರಿ. ಬೆಂಗಳೂರು, ಬೆಳಗಾವು, ಆಂಧ್ರದವರು ಎಲ್ಲಾರು ಬಂದಾರೆ. ಸೊಸೈಟಿಗೆ ಬರ್ತಾರೆ. ಸೊಸೈಟಿ ಅವರು ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ. ಓಕೆ ಓಕೆ ಓಕೆ. ಅಂದ್ರೆ ನಿಮ್ ಸಮಾಜಕ್ಕೆ ಬಂದು ರಿಕ್ವೆಸ್ಟ್ ಮಾಡ್ಕೊಂತ ಈ ತರ ಹೇಳ್ಕೊಡ್ರಿ. ಈಗ ಸೊಸೈಟಿ ಬರ್ತಾರ, ಇವ್ರು ಸೆಕ್ರೆಟರಿ ಇರ್ತಾನ. ಎಲ್ಲೆಲ್ಲಿ ನಮ್ಮ ಮಗ್ಗ ಕೈ ಮಗ್ಗ ಅದಾವು, ದಡ್ದಿರ್ಕ್ ಮಗ್ಗ ಅದಾವು, ತೋರ್ಸ್ರಿ ಅಂತ ಹೇಳ್ತಾರ. ಅವ್ರು ಕರ್ಕೊಂಡ್ ಬರ್ತಾರೆ ಸೊಸೈಟಿಲಿಂದ. ಕರ್ಕೊಂಬಂದು ಅವ್ರು ತೋರಿಸ್ತಾರೆ. ತೋರಿಸ್ತಾರೆ, ನಯ್ಯದು ನೋಡ್ತಾರೆ, ಮತ್ತೆ ಹೋಗ್ತಾರೆ. ಇದು ಒಂದು ಮಗ್ಗ ಹಾಕಕ್ಕೆ ಎಷ್ಟು ಖರ್ಚು ಬರ್ತೈತ್ರಿ? ಇದು ಈ ಸದ್ಯದ ನೋಡ್ರಿ ಒಂದು 7-8 ಸಾವಿರ ರೂಪಾಯಿ ಬರ್ಬೋದ್ರಿ. ಇಷ್ಟ 7-8 ಸಾವಿರ ರೂಪಾಯಿದಾಗ ಬಂದ್ಬಿಡ್ತೈತಿ. ಇವು ಸಿಗೋದು ಕಷ್ಟ ಅದಾವ ಈಗ, ಮೊದ್ಲ ಇದ್ದು ರೀ. ಇದಕ್ಕೇನಂತಾರ? ಸೆಟಲ್. ಇದು ಸೆಟಲ್ ರೀ. ಸೆಟಲ್ ಅಂತಾರೆ. ಅಂದ್ರೆ ಇಲ್ಲಿ ನಡ್ಬರ್ಕ್ ಓಡಾಡುತ್ತ. ಇದು ನಡ್ಬರ್ಕ್ ಓಡಾಡ್ತೈತ್ರಿ. ಎತ್ತ ಇರ್ಬೇಕು, ಹಿಂಗೆ ತೆಗೆದಾಗ ಈಗ ಅಂದ್ರೆ ಈ ತರ ಬಂದ ಇಲ್ಲಿ ಫಿನಿಶಿಂಗ್ ಇನ್ನೂ ಫಿನಿಶ್ ಆಗಿಲ್ಲ, ಇದು ವಾಪಸ್ ತಗೊಂಡ್ರೆ ಫಿನಿಶ್ ಆಗ. ಓಕೆ ಓಕೆ ಓಕೆ. ಅಂದ್ರೆ ಇಲ್ಲಿ ಒಂದೊಂದು ಗುಂಜ್ ಎದ್ದೈತಲ್ರಿಪ್ಪ? ಇದು ಕಟ್ ಮಾಡ್ತೀವಿ. ಕಟ್ ಮಾಡ್ಬಿಡ್ತಾರೆ ಈಗ ಇಲ್ಲ ಐತಲ್ಲ, ಹಿಂಗೆ ಕಟ್ ಮಾಡ್ತೀವಿ. ಇದು ಈ ಕಣ್ ಕಿತ್ತಿರ್ತೈತಿಲ್ಲ, ಮುಗಿದ ಮೇಲೆ ಮತ್ತೆ ಇದಕ್ಕೆ ಇಡೋದು ಗಂಟು ಹಾಕಿರ್ತೀವಿ. ಇದು ಗಂಟು ನಡಬಾರ್ದು, ಇದು ಸೀರೆಗೆ ಉಟ್ಕೊಂಡವ್ರಿಗೆ ನಡಬಾರ್ದು. ಹೌದೌದು, ಅದು ಸಲಹೆ ಕಟ್ ಮಾಡ್ತೀವಿ. ಕಟ್ ಮಾಡ್ತೀರಿ? ಕಟ್ ಮಾಡ್ಬೇಕ್ರಿ. ಕಟ್ ಮಾಡ್ರಿ ಅಷ್ಟೇ, ಮುಗಿತು. ಅದು ಎಲ್ಲಿ ಕಾಣಂಗಿಲ್ರಿ? ಕಾಣಂಗಿಲ್ಲ ಈಗ. ಇದು ಯಾಕಂದ್ರೆ ಇನ್ನೊಂದು ಸ್ವಲ್ಪ ನೈದ್ರೆ ಫಿನಿಶ್ ಆಗ್ತೈತೆ. ಓಕೆ ಓಕೆ ಓಕೆ. ಇದು ಎಷ್ಟು ದಿವಸದ ಆತುರಪ್ಪ? ಇದು ಮಣ್ಣಿಲಿಂದ 3 ದಿವಸ ಆತ್ಕೊಳ್ರಿ. ಇವತ್ತಿಗೆ 3 ದಿವಸ ಆತ ಅಂದ್ರೆ ಇನ್ನ 5 ದಿವಸ ಈ ಹುಡುಗ ಇದ್ನಂದ್ರೆ 5-6 ದಿವಸ ಆಯ್ತತೆ. ಇಲ್ಲ ಅಂದ್ರೆ ಮತ್ತೆ ಹೆಚ್ಚಿಗೂ ಆಗ್ಬೋದ್ರಿ. ಹೆಚ್ಚಿಗೂ ಆಗ್ಬೋದು. ಅಂದ್ರೆ ಲಾಭ ಮಾತ್ರ ಅಷ್ಟೇ. ಅಷ್ಟೇ ತಿರುವಾರ ಇದ್ರ ಉದ್ಯೋಗ. ಈಗ ಇದು ನೇಯಕತ್ತಿದ್ದೇನಿದೆ ಅಂದ್ರೆ ಚಿಕ್ಕಿ ಅಲ್ಲ, ಸೆರಗ ಏನು? ಸೆರಗ್ ಮುಗ್ದೈತ್ರಿ. ಸೆರಗ್ ಮುಗ್ದೈತಿ. ಸೀರೆ ನೇಯಕಂತೀನಿ. ಇಷ್ಟು ಕಷ್ಟನೇ ಐತ್ರಿ. ಮೊದ್ಲಿಂದನು 30 ವರ್ಷ ಆತಲ್ಲ ಇರುವ ಮಾಡಿವಿ. ಬದ್ಲಿ ಏನಿಲ್ಲ ಉದ್ಯೋಗ. ಇದ ಒಂದ 30 ವರ್ಷ ಇದ್ರ ಕೈ ಬ್ಯಾನಿ ಅದು ಏನು ಏನಿಲ್ರಿ. ಡೈಲಿ ಇದಾರೆ, ಡೈಲಿ ಯೂಸ್.
ಹ್ಞೂ ಅಂದ್ರೆ ಅದು ಕೆಳಗಡೆ ಕುಂದ್ರಾಕಂತ ಮಾಡ್ಕೊಂಡ್ರು ಎದಕ್ಕಂತ ಮಾಡಿ ಯಾವ್ದು? ಇದು ಕೆಳಗೆ ಗ್ಯಾಪ್ ಇರ್ತೈತಲ್ಲ ಇದು ಮಗು ಕುಳಿರಿದು ಇಷ್ಟು ಬೇಕು ಇಷ್ಟು ಬೇಕೇ ಬೇಕು. ಬೇಕ್ರಿ ಆಗಲ್ಲ. ನೋಡ್ರಿ ಇಲ್ಲಿ ಎಷ್ಟು ಒಳಗೈತಿ ಅಂಡ್ ಇಬ್ರು ಆರಾಮಾಗಿ ಕೂತ್ಕೊಂಡು ಫೀಲ್ ಫ್ರೀ ಕುಂತ್ಕೊಂಡು ಮಾಡ್ಬೇಕು. ಇಲ್ಲಾಂದ್ರೆ ಇವನಿಗೆ ಕುಂದ್ರಕ್ಕೆ ಜಾಗ ಇಲ್ಲ ಅಂದ್ರೆ ಇವಾಗ ಎಲ್ಲಿ ತಿರ್ತಾನೆ, ತಿರ್ಗಾಕ್ ಬರಗಲ್ಲ ಟೆನಿ. ಓಕೆ ಓಕೆ ಒಟ್ರ ಕೈಲೇನ ಹೇಳಿ ಅಗಲ ಉದ್ದ ಎಲ್ಲ ಮಾಡ್ಸ್ಕೊಂಡಿರ್ತೀವಿ. ಅವರ ಮಾಡಿ ಕೊಟ್ಟಿರ್ತಾರೆ ಒಟ್ರು. ಅಪ್ಪ ಇವಕ್ಕೆ ಏನೇನಂತಾರ ಅದು ಕಾನ್ಸೆಪ್ಟ್ ಸ್ವಲ್ಪ ದಾರ ರೀ, ದಾರ ಕೋಲು ಎಳ್ಸಕ್ಕ ಓಕೆ ಓಕೆ ಅಂದ್ರೆ ಅದು ಡಿಸೈನಿಗೆ ಹೆಂಗ್ ಬೇಕು ಆ ಥರ ಮಾಡ್ಕೋಬೇಕು. ಇಲ್ಲ ಅಣಿ ತೆಗಿಯಕ್ಕ ಅಣಿ ಈಗ ಇದು ತುಳಿದ್ರೆ ಓಕೆ ಓಕೆ ಎಡಗಾಲ್ ತುಳಿದ್ರೆ ಮ್ಯಾಗ ಬರುತ್ತೆ, ಬಲಗಾಲ್ ಇದು ಬಲಗಾಲ ಇದು. ಓಕೆ ಓಕೆ ಬಲಗಾಲ್ ತುಳಿದಾಗ ಹಿಂದಿನ ಬರುತ್ತೆ, ಎಡಗಾಲ ತುಳಿದಾಗ ಈಗ ಓಕೆ 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 ಇವು ಏನ್ರಪ್ಪ ಇವು ತಂತಿರಿ ಕೋಲು ಇವು. ಇದು ತಂತಿ ಅಂದ್ರೆ ಇಲ್ಲಿ ಐತಲ್ರಿ. ಓಕೆ ಓಕೆ ಈ ಥರ ಡಿಸೈನ್ ತನ ಬರ್ತೈತಿ. ಇದು ತಂತಿ ಎಣಿಸಿ ಹಾಕಿರ್ತೀವ್ರಿ ಇದಕ್ಕೆ. ಎಣಿಸಿರ್ತೀರಿ ಎಷ್ಟೆಷ್ಟು ಇರ್ತೀರಪ್ಪ? ಲಾಸ್ಟಿಂದ 3 ಅದಾವ. 3 ಇವಕ್ಕೂ 3 ಇರ್ತಾವ್ರಿ. ಹಾಂ ರೀ ಇವಕ್ಕೂ 3 ಇರ್ತಾವು. ಇವು ಎಲ್ಲ ಕಮ್ಮಿ ಇರ್ತಾವು. ಇಲ್ಲಿಂದ ಇವು ಹೆಚ್ಚಿರ್ತಾವು, ಈಗ ಇವು ಹೆಚ್ಚಿರ್ತಾವು, ಈಗ ಇದು ಹೆಚ್ಚಿರ್ತೈತಿ, ಈಗ ಇದು ಹೆಚ್ಚಿರ್ತೈತಿ, ಇದು ಕಮ್ಮಿ ಇರ್ತೈತಿ ಫಸ್ಟ್ಗೆ. ಇದು ಏನೈತೆ ಕೋಲಿನಾಗ ಅಲ್ಲಿ ಮ್ಯಾಗ ಏನೈತೆ ಪಿಂಜರ ಮಾಡಿವಲ್ರಿ, ಅದ್ರಲ್ಲಿಂದಾನೆ ಇದು ಒಂದೊಂದು ಅಣಿ ಎದ್ದಾಗ ಒಂದೊಂದು ಕೋಲು ಎದ್ದಾಡ್ತೈತ್ರಿ. ಇದು ಡಿಸೈನ್ ಬರ್ತೈತಿ, ಡಿಸೈನ್ ಬರ್ತೈತ್ರಿ. ಓಕೆ ಓಕೆ ಇವು ನಡಬರ್ಕ ಏನದವ್ರಪ್ಪ ರೇಷ್ಮಿನ ಇದು ಒಳಗೆ ನಡಬರ್ಕ ಹೆಂಗೆ ಹಾಕ್ತೀರಿ ಅಂತ ಕೇಳಿದೆ. ಹಿಂಗಾಗಿ ಕೆಚ್ಚಿರ್ತಾರೆ ಅವ್ರ ಕೆಚ್ಚರ್ ಬೇರೆ ಅದ. ಕೆಚ್ಚರಿಗೆ ಅಲ್ಲಿ ಅಣಿ ನಿಂತೈತಲ್ಲ, ಹಾಂ ರೀ ಅಲ್ಲಿ ನಿಂತೈತಲ್ಲ ತಾಳಿ, ಅದಕ್ಕೆ ಹಣಿಗೆ ಅಂತ ಹಣಿಗೆ ಇದರಲ್ಲಿ ಹಣಿಗೆ ಹಣಿಗೆ ಅದು. ಇದ್ರಾಗ ಅವರು ಎಲ್ಲ ಇಲ್ಲಿ ಕೊಯ್ದಿರ್ತೀವಲ್ರಿ ಸರ, ಇಲ್ಲಿ ಕೊಯ್ತೀವಲ್ಲ ಅಲ್ಲಿಗೆ ಎಂಡ್, ಇಲ್ಲಿಗೆ ಎಂಡ್, ಇಲ್ಲಿಗೆ ಕಟ್ ಮಾಡ್ಬಿಡೋದು. ನಾವು ಇಲ್ಲಿಗೆ ಎಂಡ್ಗೆ ಯಾಕೆ ಮಾಡ್ತಿಲ್ಲ, ನಾವು ಇದು ಮುಂದಕ್ಕೆ ಬರ್ತೈತಿವಿ. ಅವ್ರು ಕೆಚ್ಚಾರು ಇದು ಎಲ್ಲ ಕಟ್ಕೊಂಡು ಅವ್ರು ಎಷ್ಟು ಉಳಿಸ್ತಾರೆ, ಕಟ್ ಮಾಡ್ಕೊಂಡು ಕೆಚ್ತಾರೆ, ಕ್ಯಾಚ್ ಮಾಡ್ಕೊಂಡು ಇದು ಇಲ್ಲಿ ಐತಿಲ್ಲ ಇದು ಹೇಳಿ ಇದಾಯ್ತು. ಇದು ಕಟ್ ಮಾಡಿದೆ ಅಂತ ತಿಳ್ಕೊ, ಕಟ್ ಮಾಡಿದ್ದು ಹೇಳಿ ಅದೊಂದು ಹೇಳಿ ಕಟ್ ಆಯ್ತು. ಹೆಂಗೆ ಹಾಕೋತೀರಿ? ಈಗ ಇಲ್ಲಿ ಹಾಕೊಳ್ತೀವಿ ನೋಡ್ರಿ. ಓ ರೈಟ್ ರೈಟ್ ಈಗ ಓಕೆ ಓಕೆ ಅಲ್ಲಿ ಬಂತು, ಇವಾಗ ಅಲ್ಲಿ ಬಂತ. ಹಾಂ ರೀ ಈಗ ಹಿಂಗೆ ಮಲ್ಚಿಕೊಂಡು ಈಗ ಓ ಡೈರೆಕ್ಟಾಗಿ ಇಲ್ಲೇ ಬಂತು. ಡೈರೆಕ್ಟ್ ಆಗಿ. ಓಕೆ 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 ಇದು ಯಾವತ್ತಿನಾಗ ಎಳಿಗೆ ಹೋದ್ರಪ್ಪ ಅಂದ್ರೆ ಹಿಂಗೆ ಎಳಿಗೆ ಹೋತಪ್ಪ. ಈಗ ಎಳಿಗೆ ಹೋಗಿ ಹಿಂಗೆ ಮತ್ತೆ ಹಿಂಗೆ ಮಾಡಿದರೆ ತಾನು ಕುಡ್ಕೊಂತೈತೆ. ಜಗ್ಗಿ ಬಿಟ್ರೆ ಮುಗಿತೀವಿ. ಜಗ್ಗಿ ಒಂದು 2-3 ಆಟ ಹೋಗಿಬೇಕು ಇದಕ್ಕೆ ಕುಂದ್ರಬೇಕಂದ್ರೆ ಹೇಳಿ. ಅಂದ್ರೆ ಅದು ಎಲ್ಲಿ ಮತ್ತೆ ಜರಂಗಿಲ್ಲ ಈಗ ಇವಾಗ ಮತ್ತೆ ಒಂದು ಸ್ವಲ್ಪ ಇದು ನೈಕೋಬೇಕು. ನೈಕೋಬೇಕ್ರಿ. ಇಲ್ಲಾಂದ್ರೆ ಹೋಗ್ತೈತೆ ಅದು ಮತ್ತೆ ತುಂಬೇಕ್ರಿ. ಅದು ಮಿಸ್ ಆದ್ರೆ ವಾಪಸ್ ತುಂಬಬೇಕು. ಓಕೆ ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಣ್ಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು, ನೀನು ಹೆಜ್ಜೆ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ. ಅಂದ್ರೆ ಈ ಉದ್ಯೋಗಕ್ಕೆ ಬೇಸರ ಅನ್ನೋದು ಇರಬಾರ್ದು. ಬೇಸರ ಮಾಡಿದ್ರೆ ಉದ್ಯೋಗ ಅಲ್ಲ ಬೇಸರ ಇಲ್ಲಾರ ದುಡಿದ್ರೆ ಜೀವನ ಅಂತ ಹೇಳಿ ಮಿಸ್ ಆಗೋತ್ ನೋಡು. ಮಿಸ್ ಆಗ್ತದೆ ಹಿಂಗೆ ಓದ್ತಾರೆ. ಅದು ಸ್ವಲ್ಪ ಉದ್ದಿದ್ರೆ ನಿಂದಿರ್ತೈತೆ ರೀ. ಹಾಂ ರೀ ಉದ್ದಿರ್ಲಿಲ್ಲ ಅಂದ್ರೆ ಇವಾಗ ಅದಕ್ಕೆ ಅಲ್ಲಿಗೆ ಕಟ್ ಆಯ್ತು ಅಂದ್ರೆ ಮುಂದೆ ಹೆಂಗೆ ರೀ? ಮತ್ತೆ ಗಂಟೆ ಅಲ್ಲ ಹೊಸ ಎಳಿ ಹಾಕಕ್ಕೆ ಬರುತ್ತೆ. ಹೊಸ ಎಳಿ ಹಾಕಕ್ಕೆ ಬರ್ತೈತೆ. ಓಕೆ 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 ಇದು ಸ್ವಲ್ಪ ಈಗ ಕಟ್ ಆಗೈತಲ್ಲ. ಹಾಂ ರೀ ಒಂದು ಸಣ್ಣ ಎಳಿ ಅದು ಎಷ್ಟೈತೆ ನೋಡ್ರಿ, ಅದಿಷ್ಟೇ ಅಪ್ಪರ್ ಕಣ್ಣಿಗೆ ಕಾಣುತ್ತೆ. ಇಲ್ಲೆಲ್ಲೋ ಎಲ್ಲಿ ಕಾಣ್ತೀರಿ ಅದು ಎಳಿ ಬಂದಿಲ್ಲ ಅಂತೇಳಿ? ಇಲ್ಲಿ ಈಗ ಅಲ್ಲಿ ಗ್ಯಾಪ್ ಬೀಳ್ತೈತಿ ಇಲ್ಲಿ ಆಗಲೇ. ಅದು ಗ್ಯಾಪ್ ನಮ್ಗೆ ಕಾಣಕತ್ತೂ ಇಲ್ಲ, ಅಪ್ಪರಿಗೆ ಕಾಣಿತ. ಡೈಲಿ ಅದೇ ಉದ್ಯೋಗ ಮಾಡಿದ್ದಕ್ಕೆ ಅವ್ರಿಗೆ ಕಂಡೈತಿ, ನಮ್ಗೆ ಇನ್ನೂ ಕಾಣಕತ್ತಿಲ್ಲ. ನಾ ಕಣ್ಣು ಹಾಕಿ ನೋಡಕತ್ತೀನಿ, ಅದು ಕಂಡಿಲ್ಲ. ಸೊ ಅವ್ರು ಆಲ್ರೆಡಿ ತುಂಬ ಸ್ಟಾರ್ಟ್ ಮಾಡಿದ್ರು ಅದನ್ನು ಆಫೀಸ್. ಈಗ ಬಂತ್ರಿ ಅದು ಹೇಳಿ. ಹಾಂ ಹಿಂಗೆ ಸ್ವಲ್ಪ ಹಿಡ್ಕೊಂಡ್ರೆ ಅದು ಕುಂದಿರ್ತೈತೆ ರೀ. ಹಾಂ ರೀ ಅದನ್ನ ಹಂಗೆ ಆ ಥರ ಹಿಡ್ಕೊಂಡು ನೇಯ್ಬೇಕು. ಒಂದು 4 ಕೊಟ ಹೋಗಿಬೇಕು ರೀ ಹಿಡ್ಕೊಂಡು. ಅದು ಇನ್ನೂ ಅಲ್ಲೇ ಹಾಂ ಐತಿ ಅಂದ್ರೆ ಒಂದು 2-3 ಸಲ ನೇಯ್ದ್ರೆ ಕರೆಕ್ಟ್ ಬಂದಿರ್ತೈತೆ. ಓಕೆ ಓಕೆ ಅಂದರೆ ಕಷ್ಟ ಐತ್ರಿ. ಕಣ್ಣು ಎಲ್ಲ ಭಾಳ ಹುಷಾರು. ಕಣ್ಣು ಇರಲಿಲ್ಲ ಅಂದ್ರೆ ಇದು ಉದ್ಯೋಗನ ಅಲ್ರಿ. ಕಣ್ಣು ಇರತ್ತನ ಎಷ್ಟೇ ಇದು ಉದ್ಯೋಗ, ಆಮೇಲೆ ಮುಗೀತು. ಅಪ್ಪರ ಒಂದು ದಿವಸ ಆದ್ರೆ ನಿಮಗೆ ಬೇಸರ ಅನ್ಸೈತಿ? ಅನಿಸ್ತಾವ್ರಿ. ಯಾಕೆ ಬೇಕಪ್ಪ ಇದು? ಯಾಕಂದ್ರೆ ಇದ್ರಾಗ ಏನು ಲಾಭ ಇಲ್ಲ, ಬ್ಯಾಡ ಅನಿಸ್ತೈತಿ. ಹಾಂ ರೀ ಬೇಕಲ್ಲ ಊಟಕ್ಕೆ. ಇದು ಬಿಟ್ರೆ ಏನೈತೆ ಗತಿ ನಮಗೆ. ಕುಂತ ನೋಡ್ರಿ ಈಗ ಹೇಳಿ ವಾಪಸ್ ಕುಂತ್ರಿ. ಕುಂತ ನೋಡ್ರಿ ಒಂದು 2-3 ಆಟ ಆಯ್ತು. ಓ ಇಲ್ಲಿ ಕಾಣೋದು ಕಾಣ್ತಿಲ್ಲ. ರೈಟ್ ಅದೇ ಕಟ್ ಮಾಡಿದ ಹೇಳಿನೇ ಅಲ್ಲಿಗೆ ಬಂತು. ಅಲ್ಲಿಗೆ ಬಂತು.
ಮುಂದೆ ಗ್ಯಾಪ್ ಬೆಳಗಲ್ಲ ಇಲ್ಲಿ. ಓಕೆ ಓಕೆ. ಇವಾಗ ನಿಮ್ಮ ಮಾಲಕರಿಗೆ ಆದ್ರೆ ಎಷ್ಟು ಕೊಡ್ತೀರಿ ಇದನ್ನ? ಮಾಲಕ ರೇಟ್ ಮೇಲೆ ಬರ್ಕೊಂಡಿರ್ತಾನೆ ರೀ. ಓಕೆ ಓಕೆ. ಅಂದ್ರೆ ಅವಾಗಿಂದ ಅವತ್ತೇ ರೊಕ್ಕ ಕೊಡ್ತಾರೆ. ಇವಾಗ ನಾನು ಈ ಸೀರೆ ತೊಗೊಂತೀನಿ ಅಂದ್ರೆ ಕೊಡ್ತೀರಿ? ಕೊಡಾಗಲ್ರಿ. ಕೊಡಂಗಿಲ್ಲ ರೀ. ಯಾರು ಕೇಳಿದ್ರು ಕೊಡಲ್ರಿ? ಕೊಡ್ತೀವಿ ರೀ. ಹಾಂ ಹಾಂ. ನಾವು ನಮ್ಮ ಮಾಲಕಕ್ಕಿಂತ ಬೇರೆದವ್ರಿಗೆ ಕೊಡ್ತೀವಿ ನಾವು. ಅಡ್ಚಣಿಗೆ ಮತ್ತೆ ಇವಾಗ ಮತ್ತೆ ನೀವು ಮಾಲಕರಿಗೆ ದುಡ್ಡು ಹೆಂಗೆ ಕೊಡ್ತೀರಿ ಆಮೇಲೆ? ದುಡ್ಡು ಕೊಡಲ್ಲ, ಸೀರೆನ ಕೊಡ್ತೀವಿ ಅವ್ರಿಗೆ. ಇವಾಗ ಈ ಸೀರೆ ನಂಗೆ ಬೇಕಪ್ಪ, ನಿನಗೆ ಬೇಕಂದ್ರೆ ಕೊಡ್ತೀವಿ. ಆದ್ರೆ ಮತ್ತೆ ಇದನ್ನ ಕೆಚ್ಚಿ ಮತ್ತೆ ಇದನ್ನ ಇದು ಮಾಲಕ ಈಗ ಬೇಕಂದ್ರ ಹೊರಗಡೆ ರೇಷ್ಮೆ ತಂದು ಅದು ಏನ್ ಚಾರ್ಜ್ ಇರ್ತ ಅದು ತಗೊಂಡ್ಕೆ ಇಂತ ಮಾಡ್ಕೊಡ್ತೀವಿ. ಮತ್ತೆ ಅಂದ್ರೆ ವಾಪಸ್ ಮಾಡಿ ಇದೇ ತರನೇ ಕೊಡ್ಬೇಕು. ನಿಮ್ಮ ಮಾಲಕರಿಗೆ ಎಷ್ಟೊತ್ತಿದ್ರು ನೀವು ಕೊಡ್ಲೇಬೇಕು ಮಾಲಕರಿಗೆ. ಕೊಡ್ಲಿಲ್ಲ ನಡೆಯಂಗಿಲ್ಲ. ನಮಗೆ ಏನಿದ್ರು ಮತ್ತ ಇಂತಾವ್ ಮಾಡ್ಬೇಕಂದ್ರ ಹೊರಗೆ ರೇಷ್ಮೆ ತಂದು ಮಾರ್ಬೇಕು. ಅಂದ್ರೆ ಇಲ್ಲಿ ಇಲ್ಕಲ್ ಒಳಗೆ ಸಿಗ್ತಾವ್ರಿ? ಎಲ್ಲ ಕಡೆ ಸಿಗ್ತಾವ, ಬಾ ಮಂದಿ ಕಡೆ ಸಿಗ್ತಾವ್ರಿ. ಉದ್ಯೋಗನ ಅದ ಇಲ್ಲಿ ಎಲ್ಲ. ಇದು ಮಾಲಕ ಕೊಟ್ರ 3,000 ಖರ್ಚಿಗೆ ಕೊಡ್ತಾನ. ಯಾಕಂದ್ರೆ ಬಂಡಲ್ ಕೊಟ್ಟಿರ್ತಾನ. 3,000 ಖರ್ಚಿಗೆ ಕೊಡ್ತಾನ. ಇವಾಗ ನೀನು ಹೊರಗೆ ಮಾರ್ಕೊಂಡ್ರೆ ಎಷ್ಟಾಗತ್ತಾನ? ನಾವು ಮಾಡ್ಕೊಂಡು ತೂಕದ ಮೇಲೆ ರೇಟ್ ಇದೆ. ನಿಮ್ಮ ಮಾಲಕ ನಿಮ್ಗೆ ಎಷ್ಟು ಕೊಡ್ತಾರೆ? ಮಾಲಕ ಖರ್ಚಿಗೆ ಬಾಕಿ ಕೊಟ್ಟಿರ್ತಾನ, ಆಮೇಲೆ ಬಂಡಲ್ ಅವನ ಕೊಟ್ಟಿರ್ತಾನ್ರಿ. ಇದು ಮಾಲಕ ಅವನ ಕೊಟ್ಟಿರ್ತಾನ ಅಷ್ಟು. ಸೀರೆದು ಕೊಟ್ಟಿರ್ತಾನ ಅವ್ನಿಗೆ, 2 ಸೀರೆ ಬಂಡಲ್ ಕೊಟ್ಟಿರ್ತಾನ. 8 ಸೀರೆ ಏನಿದ್ರು ಕೊಡ್ಬೇಕು. ಏನಿದ್ರು ಕೊಡ್ಬೇಕು. ಅದು ಬಂಡಲ್ದಾಗ ಬಂಡಲ್ ಕೊಟ್ಟಿದ್ದು ರೊಕ್ಕ ಮುರ್ಕೊಂತಾನ. ಅದು ಬಂಡಲ್ ರೊಕ್ಕ ಮುರ್ಕೊಂಡ್ ಕೇಳಿ ನಮ್ ಖರ್ಚು 3,000 ಕೊಡ್ತಾನ. 3,000. ಅಂದ್ರೆ ಒಂದು ಸೀರೆಯಿಂದ 3,000. ಒಂದ್ ಸೀರೆ 3,000. ಮತ್ತೆ ಅದು ಏನ್ ಕೊಟ್ಟಿರ್ತಾವ ನೋಡು, ಅದಕ್ಕ ಲೆಸ್ ಮಾಡ್ಕೊಂತ ಹೋಗ್ತಾನ. ಈಗ ಒಂದು ಬಂಡಲ್ ಕೊಟ್ಟಿರ್ತಾವ 8 ಸೀರೆದು 1,50,000 ಹಿಂಗಿರ್ತದ ಬಂಡಲ್. ಅದ್ರ ಮೇಲೆ ಲೆಸ್ ಮಾಡ್ಕೊಂತ ಹೋಗ್ತಾನ. ಈಗ ಮಾಲಕ್ಕೊಂದು 12,000 ರೂಪಾಯಿ ಸೀರೆ ಆತಂತ ತಿಳ್ಕೊರಿ. 12,000 ರೂಪಾಯಿ ಸೀರೆ ಆತು, ನಾನು 3,000 ಕೊಡ್ತೇನೆ, 9,000 ಉಳಿತಲ್ಲ, ಅದನ್ನ ವಜು ಮಾಡ್ಕೊಂತ ಹೋಗ್ತಾನ. ಓಕೆ ಓಕೆ. ಕಮ್ಮಿ ಮಾಡ್ಕೊಂತ ಬರ್ತಾನ. ಇದ್ರೊಳಗಡೆ ನಿಮ್ ಜೀವನ ಆರಾಮ್ ನಡೀತೈತಿ. ನಡೆಯಲ್ಲ ಒಮ್ಮೆ. ಬಟ್ ಇಬ್ರು ಕಂಟಿನ್ಯೂ ಬೇಕಂತ ಇಬ್ರು. ಇವಾಗ ಅಣ್ಣ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ತನಕ ನೇಯ್ಬೋದು. ಅಷ್ಟಾದ್ರೆ ಎಷ್ಟು ದಿವಸಕ್ಕೆ ಮುಗಿಬೋದು? 4 ದಿವಸಕ್ಕೆ. ಅಂದ್ರೆ ಏನು ಕೆಲಸ ಬಂದ್ರು ಮಾಡಬಾರ್ದು, ಬೇರೆ ಏನು ಫಂಕ್ಷನ್ಸ್ ಬಂದ್ರು ಅಟೆಂಡ್ ಮಾಡಿಲ್ಲ ಅಂದ್ರೆ ನಡೀತೈತೆ. 4 ದಿವಸ ಮುಗಿದು ಬಿಡ್ತೈತೆ. ಓಕೆ ಓಕೆ ಓಕೆ. ಈ ನಮ್ಮದ ಹೊರಗಡೆ ಹೋದ್ವಿ ಏನಾರ ಯಾರ ಕಾರ್ಯಕ್ರಮ ಬರ್ತಾವು, ಮತ್ತೆ ಅವು 1 ದಿವಸ ಗ್ಯಾಪ್ ಆಗ್ಬಿಡ್ತಾರೆ. ಇದು ಕರೆಂಟ್ ಅದು ಏನು ಉಪಯೋಗ ಇಲ್ಲ? ಏನಿಲ್ಲ ಉಪಯೋಗ ಇಲ್ಲ. ಕರೆಂಟ್ ಇದ್ರು ಓಕೆ, ಇರ್ಲಿಲ್ಲ ಅಂದ್ರೂ ಓಕೆ. ಇಲ್ಲ ಅಂದ್ರೆ ಕರೆಂಟೇ ಬೇಕಾಗಿಲ್ಲ ಇದಕ್ಕೆ. ಓಕೆ ಓಕೆ. ಅಂದ್ರೆ ಕಾಲು ಕೈ ಓಡಾಡ್ತಿರ್ಬೇಕು ನೋಡಿ. ಒಟ್ಟೆ ಎಕ್ಸರ್ಸೈಸ್ ಆಗ್ಬಿಡ್ತಲ್ಲ ತುಳಿಯೋದು ಎಕ್ಸರ್ಸೈಸ್ ಆಗಿಬಿಡ್ತೈತಲ್ಲ. ಇದು ಮ್ಯಾಗ ತಳಗ. ಓಕೆ ಓಕೆ. ಫಸ್ಟಿಗೆ ರೆಡಿ ಮಾಡೋ ಟೈಮ್ದಾಗ ಇಷ್ಟು ಸೈಜ್ ಬಿಡ್ಬೇಕು ನಮ್ಗೆ ಅಂತ ಹೇಳ್ತೀವಿ. ದಾರ ಕಟ್ಟಿರ್ತೀವಿ ಬಿಡು. ಇವು ಎಲ್ಲ ಇಂಥದ ಸೈಜ್ ಇಂದ ಮಗದ ಹಳತಿ ಮಾಡ್ಕೊಂಡಿರ್ತಾರ. ಅದು ಹಳತಿದ ಎಷ್ಟು ಬೇಕು ನಮ್ಗೆ ಮೆಜರ್ಮೆಂಟ್, ಸೀರೆಗೆ ಎಷ್ಟು. ಈಗ 6-20 ಸೀರೆ ಇರ್ತೈತಿ, ಅದ್ರ ಮೆಜರ್ಮೆಂಟ್ ತಗೊಂಡಿರ್ತಾರ. ಅದು ಕರೆಕ್ಟ್. ಈಗ ಅದು ಇದು ಐತಲ್ಲ, ಅದು ಮಡ್ಕಿ ಅಲ್ಲಿ ಒಂದು ಕಂಬ ಏನೋ ಅದಕ್ಕ ಟಚ್ ಮಾಡಕ್ರಿ. ಅದು ಟಚ್ ಮಾಡ್ಬೇಕು. ಅದು ಟಚ್ ಮಾಡಿ ಪೂರ್ತಿ ಇದು ಹೆಂಡತನ ಬಂದ್ರೆ ಇದು 1 ಮಡಿಕೆ ಆಗತ್ತೆ. ಒಂದ್ ಮಡಿಕೆ ಅಂದ್ರೆ ಅರ್ಧ ಸೀರೆ ಆದಂಗ. ರಿಟರ್ನ್ ಇದು ಮಡಿಕೆ ಒಳ್ಳೆ ಕಟ್ಕೋಬೇಕು. ಮತ್ತ ಅದು ಹೆಂಡತನ ಹೋಗ್ಬೇಕು, ವಾಪಸ್ ಎಂಡಿಗೆ ಹೋಗ್ಬೇಕು. ಎಂಡಿಗೆ ಹೋಗಿ ಇಲ್ಲಿ ತನ ಬಂದಿದ್ದಾಗ ಪೂರ್ತಿ ಸೀರೆ ಕಂಪ್ಲೀಟ್. ಒಂದು ಸೀರೆ ಕಂಪ್ಲೀಟ್. ಅವಾಗ ನಿಮ್ಗೆ 3,000 ಉಳಿಯೋದು. 3,000 ಉಳಿತೈತಿ. ಅಂದ್ರೆ ಈ ಟೋಟಲ್ ಎಷ್ಟು ಜನ ವರ್ಕ್ ಮಾಡ್ತೀರಣ್ಣ ಇದ್ರ ಮೇಲೆ? ಹುಡುಗರು 5-6 ಮಂದಿ ಅಂಕರ್ ಬೇಕ್ರಿ. 5-6 ಮಂದಿ ಸೇರಿ. ಈಗ ಇಬ್ರು ತಿಂತ್ರು ಅದ, ಒಬ್ರು ತೋಡಕ, ಒಬ್ರು ಕಣಿಕೆ ಸುತ್ತದ, ಇವೆಲ್ಲ ಬೇಕು. ಓಕೆ ಓಕೆ. ಈಗ ನಮ್ಮ ಮನ್ಯಾಗ ಈಗ ನಾವು 5 ಮಂದಿ ಇದೀವಲ್ಲ, 5 ಮಂದಿಗೂ ಕೆಲಸ ಐತಿ. ಓಕೆ ಓಕೆ. ಬಟ್ ಈಗ ಇದು 5 ಮಂದಿ ಕೆಲಸ ಇದ್ರು ಇದು ಸೀರೆ ಕೆಚ್ಚಕ, ಅಣಗಿ ಕಚ್ಚಕ ಎಲ್ಲ ಹೊರ ಕೊಡ್ಬೇಕು. ತಾಂಗಿ ಜಾಸ್ಬೇಕು, ಅದು ಹೊರಗ ಎಲ್ಲ ಹೊರಗಿನ ಕೆಲಸ. ಇದ್ರೊಳಗಡೆ ಖರ್ಚು ಅಂತ ಬರಕಾದ್ರೆ ಏನ್ ಬರ್ಬೋದಪ್ಪ? ಏನಾರ ಆದ್ರ ಅಡ್ಡಕ್ಕೆ ಹೋಗ್ಬೇಕ್ರಿ, ಮಾಡಿಸ್ಬೇಕು. ಇದು ಅದಕ್ಕೆ ಅಡ್ಡಕ್ಕೆ ಹೋಗ್ಬೇಕು. ಇವು ಏನಾರ ಕಿತ್ತಿದ್ರ ಮತ್ತೆ ಹೊಸ ಹಾಕ್ಬೇಕು. ಅಂದ್ರೆ ಎಷ್ಟು ವರ್ಷ ಆತಪ್ಪ? ಇವು ಭಾಳ ವರ್ಷ ಆತು, ಒಂದು 10-15 ವರ್ಷ ಆತು ಹಾಕಿವು. ಏನೂ ಆಗಿಲ್ಲ. ಓಹೋ. ಅಂದ್ರೆ ಇದ್ರ ಮ್ಯಾಗ ಜೀವನ ಏನಾರ ಒಳಗ ಹುಳ ಗಿಡ ಹತ್ತಿತ್ತು, ಬಳ್ಳ ಆತಂದ್ರೆ ಹಳ್ಳ್ಯಾಡ್ತಾವು, ಕಿತ್ತೇವ್ ಮತ್ತೆ ಕಿತ್ತಿ ಹೊಸವ ಹಾಕ್ಬೇಕು. ಇದ್ರ ಆಸ್ತಿ ಮಾಡ್ಬೋದ್ರಿ? ಮಾಡ್ಬೋದು. ಚಲೋ ಒಂದ್ ಮನ್ಯಾಗ 4 ಮಕ್ಳು ಇದ್ರ ದಿವ್ಸಕ್ಕೊಂದ್ 4 ದಿವ್ಸಕ್ಕೊಮ್ಮೆ ಸೀರೆ ಹೇಳಿದ್ರಪ್ಪ ಅಂದ್ರ ಮಾಡ್ಬೋದು, ಆರಾಮ್. ಅಂದ್ರೆ ಇವಾಗ ಹೊಲ ಮನಿ ಹಿಡಿಬೋದು, ಇದ್ದಾವ ಹಿಡಿಬೋದ್ರಿ. ಒಂದ್ 4 ಮಗ ಇಂತಾವ್ ಮಾಡಿದ್ನಂದ್ರ ಅವ್ರ ಮನ್ಯಾಗ 4 ಸೀರೆ ಹೇಳಿದ್ರಪ್ಪ ಅಂದ್ರ ವಾರಕ್ಕೆ 4 ಸೀರೆ ಹೇಳಿದ್ರಪ್ಪ ಅಂದ್ರ ಉಳಿತೈತ್ರಿ. ಲಾಭ ಐತಿ. ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ಶ್ರಮ ಪಡ್ಬೇಕಷ್ಟೇ.
ಶ್ರಮ ಪಟ್ರ ಲಾಭ ಅದು ಇಲ್ಲ. ಶ್ರಮ ಪಡ್ಲಿಕ್ಕಂದ್ರೆ ಲಾಭ ಇಲ್ಲ. ಈಗ ನೀ ಮಾಲಕ್ಕ ನಿಂತಾಕ್ ತಂದಿ ನಾನು ಹಾಂ ಹಾಂ ಸೊಸೈಟಿ ಸಂಬಂಧ ಇಲ್ಲ ನನಗೆ. ಓಕೆ ಓಕೆ ಈಗ ನಾವು ರೇಷ್ಮೆ ತರ್ತೀವಿ ಅದಕ್ಕೆ ದುಡ್ಡು ಕೊಟ್ಟಿರ್ತೀವಿ ಹಾಂ ನಾವು ಯಾರು ಬೇಕಾದ್ರೂ ಕೊಡ್ಬೋದು ನಾವು ಸೇರಿ ಓಕೆ 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 ಅವ್ರಿಗೆ ಕೊಡ್ಬೇಕಂತಿಲ್ಲ ನಮ್ದು ರೇಷ್ಮೆ ನಾವು ರೊಕ್ಕ ಕೊಟ್ಟು ತಂದಿರ್ತೀವಿ ನಾವು ದುನಿಯಾ ಕಡೆ ಕೊಡ್ಬೋದು ಯಾರಿಗೆ ಕೊಡ್ರಿ ಎಲ್ಲಿ ನಮ್ಗೆ ಪುರೋಟ್ ಬೀಳ್ತಾ ವರ್ಕೌಟ್ ಆಗುತ್ತಾ ಅಲ್ಲಿ ಕೊಡ್ಬೋದು. ಈಗ ತಗೊಳಾರ ಇವು 4 ಮಂದಿ ಅದಾರ ಇರ್ಕಲ್ದಾಗ ಇಲ್ಕಲ್ಲ ಕುಣಿ ಮಗು ತೊಗೊಂಡ್ರೆ 4 ಮಂದಿ ಈ ಸೀರಿ ಈ ಸೀರೆ ತಗೊಂಡ್ರೆ 4 ಮಂದಿ ಅದ. ಹಾಂ 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 ಮಹೇಶ್ವರಿ ಅದನ್ನ ಡಾಗ ಗುಳೆದವರು ಹಾಂ. ಒಂದ್ 4 ಮಂದಿ ಅದಾರ ಓಕೆ. ಬಿಟ್ಟು ತಗೊಳಲ್ಲ. ಯಾಕಂದ್ರ ಇದು ಒಮ್ಮಕ್ಲೆ ಮಾರ ಸೀರೆ ಅಲ್ಲಿದು ಹಾಂ 6 ತಿಂಗಳು ಕುಂದಿರ್ತೈತಿ ಸೀರೆ. ಹ್ಞೂ 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 ಅಂತ ಗಿರಾಕಿ ಬಂದಾಗ ಕೊಡ್ಬೇಕವ ಮಾಲಕ. ಇವು ಸೀರೆ ತಗೊಂತಾರಲ್ಲ ಇದಕ್ ಮೇಂಟೆನೆನ್ಸ್ ಅಷ್ಟ್ ಮಾಡ್ಬೇಕು ಅವ್ರು ಸಾಮಾನ್ಯ ನೀರಾಗ ಹಾಕಿ ಒಗ್ಯೋದಿಲ್ಲ ಮತ್ತೆ ಡ್ರೈಕ್ಲೀನ್ ಕೊಡ್ಬೇಕು ಬಟ್ಟೆ ಅದು ಹಾಂ ಈ ಸೀರೆ ಡ್ರೈಕ್ಲೀನ್ದಾಗ ಆಗ್ಬೇಕು. ಈಗ ನಾರ್ಮಲ್ ಆಗಿ ನಮ್ಮ ಥರ ಸಾಬೂನ್ ಪುಡಿ ಹಾಕಿ ಕಟ್ಟಿ ಮುಗಿದು ಪ್ಯೂರ್ ರೇಷ್ಮೆ ಇರ್ತಿದ ಹಾಂ ಇದು ಸುಮಾರು ನೀನು ಎಂತ ಉಟ್ಕೊಂಡು ಪೆನ್ಷನ್ಗೆ ಹೋಗಿ ಬಂದು ಉಟ್ಕೊಂಡು ಹಿಂಗೆ ಬಿಚ್ತೀನಿ ಅಂದ್ರ ಹಾಂ 40-30 ವರ್ಷ ಗಟ್ಲೆ ಬರ್ತೈತಿ ಈ ಸೀರೆ. 30-40 ವರ್ಷ ಏನೂ ಆಗಂಗಿಲ್ಲ. ಏನೇನು ಆಗಲ್ಲ. ಇವಾಗ ನಾನು ಈ ಸೀರೆ ತಗೊಂತೀನಿ ರೀ, ನಾ ಇನ್ನೂ ಒಂದು 4 ವರ್ಷ ಆದ್ಮೇಲೆ ಯೂಸ್ ಮಾಡ್ತೀನಿ ಅಂದ್ರೆ ಹಂಗೆ ಇಡ್ಬೋದು. ಹಂಗಾಗಿಡು ಹಂಗ ಇಡ್ಬೋದು. ಆದ್ರೆ ಡ್ರೈಕ್ಲೀನ್ ಕೊಡ್ಬೇಕು ಮನೆಗೆ ವಾಶ್ ಮಾಡಿದ್ರೆ ಕತ್ತಿ ಮುಗಿತು. ಇಲ್ಲಣ್ಣ ನಾನು ಏನು ಯೂಸ್ ಮಾಡಲ್ಲ, ನಾ ಡ್ರಾಯರ್ದಾಗ ಇಡ್ತೀನಿ ಅಂತ ಹೇಳಿದೈತಿ. ಏನೂ ಆಗಂಗಿಲ್ಲ. ಏನೇನು ಆಗಲ್ಲ, ಕಟ್ ಆಗಲ್ಲ, ಏನೇನು ಆಗಲ್ಲ. ಓಕೆ ಓಕೆ. ನೀನು ಫಂಕ್ಷನ್ಗೆ ಹೋಗಿ ಬಂದು ಕುರ್ಚಿ ಮೇಲೆ ಕುಂತು ಹಿಂಗೆ ಬಿಚ್ಚಿ ಹಿಂಗೆ ಮನೆಗೆ ಇಟ್ಟೆ ಅಂದ್ರೆ ಏನೇನು ನೀನು ಒಂದು 40 ವರ್ಷ ಇಡು ಸೀರೆ ಏನೇನು ಆಗಲ್ಲ. ಮೇಂಟೆನೆನ್ಸ್ ಬೇಕು, ಡ್ರೈಕ್ಲೀನ್ ಬೇಕು, ಐರನ್ ಬೇಕು. ಹಾಂ ಸೊ ಐರನ್ ಮಾಡಿಲ್ಲ ಮುದ್ದೆ ಆಗುತ್ತೆ. ಮುದ್ದೆ ಆಗುತ್ತೆ. ಇಂಥದ್ರಾಗೂ ಬರ್ತಾವ ಹಾಂ ಅವ್ರ ಅಪಾಯಿಂಟ್ ಅಪ್ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಅಂದ್ರೆ ಇದಕ್ಕೆ ಬ್ಲೀಚಿಂಗ್ ಪೌಡರ್ ಇಲ್ಲ, ಏನೂ ಇಲ್ಲ, ಏನೇನಿಲ್ಲ. ಡ್ರೈ ಕ್ಲೀನಿಂಗ್ ಕೊಡ್ಬೇಕು. ಅದು ಅಂಟಳಿ ಕಾಯಿ ಅಂತ ಇದು ಬರ್ತೈತ್ರಿ. ಹಾಂ ಅಂಟರ್ಕಾಯಿ ಕೇಳೀನಿ. ಹಾಂ ರೀ ಅದ್ರಾಗ ವಾಶ್ ಮಾಡ್ತಾರ್ರಿ ಇದು. ಮತ್ತೆ ಹಿಂಗೆ ಒಜಂತಿಲ್ಲ, ಹಾಂ ಹಿಂಗೆ ಅಷ್ಟು ಕೂಡ್ಸಿ ಹಿಂಗೆ ಮಾಡಿ ಹಿಂಗೆ ಹಾಕಿ ತೆಗಿಬೇಕು ಅಷ್ಟೇ. ಅಷ್ಟೇ. ಎಲ್ಲ ಸ್ವಚ್ಛ ಆಗಿ ಹೋಗ್ಬಿಡ್ತೈತಿ. ಇವಾಗ ಊಟಕ್ಕೆ ಹೋದಲ್ಲಿ ಸಾಂಬಾರು ಚೆಲ್ಲಿದ್ರೆ ಮುಗೀತು. ಸಬ್ಕರ್ ಹಚ್ಚಿ ಹಿಂಗೆ ಕಲ್ಲಿಗೆ ತಿಕ್ಕಿ ಬ್ರೆಸ್ ಹಾಕಿ ತಿಕ್ಕಿದ್ರೆ ಉಳಿಯಾಗಿಲ್ಲ ಸೀರೆ, ಉಳಿಯಾಗಿಲ್ಲ ಮುಗೀತು. ಏನ ಕಲಿಗಿಲ್ಲ ಆಗ್ತಿತ್ತು ಅಂದ್ರೆ ಡ್ರೈಕ್ಲೀನ್ ಕೊಡ್ಬೇಕು. ಅವ್ರೆಲ್ಲ ವಾಶ್ ಮಾಡಿ ನೀಟಾಗಿ ಕೊಡ್ತಾರೆ. ಪ್ಯೂರ್ ರೇಷ್ಮೆ ಸೀರೆ ಯಾರು ಉಡ್ಬೇಕಂತಾರ ಅವ್ರು ಮೇಂಟೆನೆನ್ಸ್ ಮಾಡ್ಲೇಬೇಕು. ಹಿಂಗ ರಫ್ ಅಂಡ್ ಟಫ್ ಯೂಸ್ ಮಾಡ್ತೀನಿ ಅಂದ್ರೆ ಅದು ಸುಳ್ಳು, ವೇಸ್ಟ್. ನಿಮ್ದು ರೊಕ್ಕ ಏನಿರ್ತೈತಿ ಸುಮ್ಮನೆ 2 ದಿವಸ ಎಷ್ಟು ದಿವಸ ಉಟ್ಟಿರ್ತೀರಿ ಅಷ್ಟರ ಬಗ್ಗೆ ನೀವು ಪ್ರೌಡ್ ಇರಬೇಕು. ಆಮೇಲೆ ಒಯ್ದು ನೀರಾಗ ಹಾಕ್ಬೇಕು ಅಷ್ಟೇ. ಇದು ಬಿಟ್ರೆ ಮತ್ತೇನು ಆಪ್ಷನ್ ಇಲ್ಲ. ಸೊ ನೀವು ಸೀರೆ ಇವಾಗ ಅದು ಹೊಳ್ಸ್ಕೋಬೇಕಂದ್ರೆ ಯಾವ ಥರ ಹೊಳ್ಸ್ಕೊಂತೀರಿ? ಸೊ ಇದು ಲೂಸ್ ಇರ್ತೈತಿ. ಓಕೆ ಓಕೆ. ಈ ಥರ ಲಾಕ್ ಅಂದ್ರೆ ಅಂದರೆ ಮುಗೀತು, ಅದು ಏನು ಮಾಡಿದ್ರು ಸರಿಯಂಗಿಲ್ಲ. ಓಕೆ ಓಕೆ ಓಕೆ. ಬಿಗಿ ಆಗ್ತೈತೆ ಹಣಿ ತೆಗಿತೈತೆ. ಹಾಂ 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 ನೀಟಾಗಿ ಫಿನಿಶ್ ಬರ್ತೈತೆ. ಫಿನಿಶ್ ಬರ್ತೈತೆ. ಇಲ್ಲ ಅಂದ್ರೆ ಅದು ಸೊಟ್ಲು ಬಿದ್ದರೆ ತೆಗಿಯಂಗಿಲ್ಲ. ಈಗ ಇದು ಅಲ್ಲಿಗೆ ತುಂಬಿತ್ತಂದ್ರ ಇದು ಹಿಂಗ ಇದು ಮಾಡ್ಕೇಸಿ ಹಾಂ ಇದು ಈ ತರ ಇದು ಐತಲ್ಲ ಇದು ಮತ್ತೆ ಆಮೇಲೆ ಲೂಸ್ ಆಗುತ್ತಾನೆ. ನೋಡಿ ಇದು ಫುಲ್ ಲೂಸ್ ಆಯ್ತು. ಇದೇ ಫುಲ್ ಲೂಸ್ ಆಯ್ತು ಇವಾಗ. ಮತ್ತೆ ಏನು ಮಾಡ್ಬೇಕಂದ್ರೆ ಇದು ಹಾಂ ರೀ ಹಿಂಗೆ ಓಕೆ 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 ಓಕೆ. ಈ ಥರ ತೊಗೊಂಡು ಆಮೇಲೆ ಅದನ್ನ ನೆಲಕ್ಕಿಟ್ಬಿಟ್ರೆ ಮುಗಿತು. ಸರಿಯಂಗಿಲ್ಲ, ಒಟ್ಟ ಸರಿಯಂಗಿಲ್ಲ. ಓಕೆ ಓಕೆ. ಮತ್ತೆ ಇದು ಲೂಸ್ ಆಯ್ತು ರೀ? ಇಲ್ಲ ಅದು ಲೂಸ್ ಇಲ್ಲ, ಬಿಗಿ ಆಯ್ತು. ಅದು ಡೈರೆಕ್ಟ್ ಬಿಗಿ ಆಗ್ಬಿಡ್ತೀರಿ, ಆಟೋಮೆಟಿಕ್ ತಾನೇ ಬಿಗಿ ಆಗುತ್ತೆ. ನಾವು ಕೈಯಲ್ಲಿ ಬಿಗಿ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಮೇನ್ ಸಿಸ್ಟಮ್ ಇರೋದು ಅದ್ರಾಗ. ಅದು ಒಂದರಿದ್ರೆ ಎಲ್ಲ ಆಗುತ್ತೆ. ಎಲ್ಲ ಓಕೆ ಓಕೆ. ಎಷ್ಟು ಅದ್ರಪ್ಪ ಇವಾಗ? 53-54 ಇರ್ಬೇಕು ರೀ. 53 ರೀ. 54. ಸೊ ಇವಾಗ ಅಂಕಲ್ ಅವರಿಗೆ 54 ಅದಾವ ಅಂತ ಮೀನ್ಸ್ 30 ವರ್ಷದಿಂದ ಅವರು ಇದೇ ಕೆಲಸದಾಗ ಅದಾರ. ಅಂದ್ರೆ ಒಂದು 20-22 ವರ್ಷದಾಗಿದ್ರೆ ಇದು ಕಲಿಯಕ್ಕೆ ಎಷ್ಟು ವರ್ಷ ತೊಗೊಂಡಿರಪ್ಪ? 1 ವರ್ಷ. 1 ವರ್ಷ ಪೂರ್ತಿ ಬೇಕು ರೀ? 1 ವರ್ಷ ಬೇಕು ರೀ. ಇವಾಗ ಮೊನ್ನೆ ಬಂದು ಮಾಡ್ತೀನಿ ಅಂದ್ರೆ ಇಲ್ಲ 1 ವರ್ಷ ಬೇಕು. 1 ವರ್ಷ ಬೇಕು. ಸೊ 1 ವರ್ಷ ಕಂಟಿನ್ಯೂ ಆಗಿ ಇವಾಗ ನಾವು ಸ್ಕೂಲಿಗೆ ಯಾವ ಥರ ಹೋಗ್ತೀವಿ ಅದೇ ಥರನೇ ಇವ್ರು ಕನ್ಸಿಸ್ಟೆನ್ಸಿಯಾಗಿ ಕಲ್ತು 23 ವರ್ಷದವ್ರು ಇದ್ದಾರೆ ಅನಿಸುತ್ತೆ ಮೇ ಬಿ. ಸೊ ಭಾಳ ಹೆಲ್ಪ್ ಆದ್ರೆ ನಿಮ್ಗೆ ಧನ್ಯವಾದಗಳು ಹೇಳ್ಕೊಟ್ಟಿದ್ದಕ್ಕೆ. ಸೊ ಇಷ್ಟೊತ್ತನ ನೋಡಿದ್ರಲ್ಲ ಅಲ್ಲಿ ಯಾವ ಥರ ನೇಯ್ತಾರೆ ಅಂತ. ಸೊ ನೇಯ್ದಿದ್ದ ಸೀರೆ ನಾನು ಅಲ್ಲಿ ತೋರಿಸಿರಲಿಲ್ಲ. ಸೊ ಇಲ್ಲಿ ಅದಾವ ನೋಡಿರಿ, ಇಲ್ಲೊಂದು ಐತಿ ಆ್ಯಂಡ್ ಇಲ್ಲಿ ಒಂದು 3 ಅದಾವ. ಅಣ್ಣ ಇವಕ್ಕೆ ಹೆಸರೇನಿರ್ತವೆ ಅದನ್ನೊಂದು ಹೇಳ್ಬಿಡ್ರಿ. ಅವು ಇವ್ರಿ ಕಾಟನ್ ಸೀರೆ ರೀ. ಇವು ಜಬಲ, ರಾಗವಳಿ, ಪ್ಲೇನ್ ಅಷ್ಟು ಒಂದೇ ಥರ ಸೀರೆ ಬೇರೆ ಬೇರೆ ಆಗುತ್ತೆ ರೀ. ಓಕೆ ಓಕೆ. ಇದಾಯ್ತು ಅದು ರೀ? ಇದು ಬೇರೆ ಐತಿ, ಇದು ಸೇಮ್. ಓಕೆ. ಯಾವ್ದು ರೀ ಅದ್ರ ಹೆಸರೇನು ರೀ? ಇದು ರಾಗವಳಿ ರೀ. ಎಲ್ಲವೂ ರಾಗವಳಿನ? ರಾಗವಳಿ ಜಬಲ. ಓಕೆ. ಪ್ಲೇನು. ಹಾಂ ಸ್ಲಬ್ ಹಾಕೋದು. ಇವಾಗ ನಿಮ್ಮ ಎಷ್ಟು ಅದಾವಣ್ಣ ಇಲ್ಲಿ ಮಗ್ಗ ಟೋಟಲ್? 4 ಅದಾವ ರೀ. ಇಲ್ಲಿ 4 ಮಗ್ಗ ಅದಾವ ರೀ. ಅಂದ್ರೆ 4 ಮಂದಿ ನೇಕಾರ ಬೇರೆದವ್ರು ಅದಾರ? 4 ಮಂದಿ ಬೇರೆದವ್ರು. 4 ದಿಕ್ಕಲ್ಲಿಯೂ ಪ್ರೀತಿ ಹಸಿರಾಗಲು
ನಾಚಿಸೋಣ ನಾವಿಬ್ಬರು ಕೈಗೊಂಬೆಯಾದರೆ ನಾನು ನಗಿಸುವೆಯ ದಿನವೂ ನೀನು ನಿನ್ನನ್ನೇ ಅಳಿಯುವೆ ನಾನು ಇದಕ್ಕಿಂತ ಇನ್ನೇನು. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಪರಿಚಯ ಮಾಡ್ಕೊಡ್ರಿ. ಈರಣ್ಣ. ಎಷ್ಟು ವರ್ಷ ಆದ್ರಪ್ಪ ನೇಯಕತ್ತ? ಇವು ನಮ್ಮ ಲೆಕ್ಕಕ್ಕೆ ಭಾಳ ವರ್ಷ ಆತು ರೀ. ಫಸ್ಟಿಗೆ ನೀವು ನೇಯ ಟೈಮ್ದಾಗ ಸೀರೆ ರೇಟ್ ಎಷ್ಟಿತ್ತು ರೀ? ಸೀರೆ ರೇಟ್ ಬರೀ 3 ರೂಪಾಯಿ 4 ರೂಪಾಯಿ ಸೀರೆ ಇತ್ತು. 3 ರೂಪಾಯಿ 4 ರೂಪಾಯಿ ಸೀರೆ ಐತ್ರಿ. ಇವಾಗ ನಿಮ್ಮ ವಯಸ್ಸು ಎಷ್ಟೈತೆ ರೀ? ಈಗ 70 ವರ್ಷ. 70 ವರ್ಷ ರೀ. ಇನ್ನೂ ಆದರೂ ನೇಯ್ತೀರಿ? ನೈತಿ ಮತ್ತೆ ನೈಲಿಕ್ಕಂದ್ರೆ ಒಟ್ಟಿಗೆ ಬೇಕಲ್ಲ. ಓ, ಮಕ್ಕಳು ಅವ್ರು ಏನು ಮಾಡಿ ಆಗಲಿಲ್ಲ. ಇವಾಗ ಸೀರೆ ರೇಟ್ ಎಷ್ಟೈತೆ ರೀ? ಸೀರೆ ರೇಟ್ ಎಷ್ಟೈತೆ ರೀ ಈಗ ಇದ್ರದ? ಹಾಂ ರೀ. ಇದ್ರದ ಹಾಂ. ಈಗ ಸೀರೆ 1600 ಆಯ್ತು. ಈಗ ಇದು 1600 ಐತೆ. 1600 ಐತಿ. ಅಂದ್ರೆ ಇದೇನು ರೇಷ್ಮೆ ಸೀರೆ ಏನು? ಇವು ಕಾಟನ್ ಸೀರೆ. ಆವಾಗ ನಾವು ನೈತಿದ್ವು ಕಾಟನ್ ಸೀರೆನೇ ಐತಿದ್ವು. ಹಾಂ ಹಾಂ. ಅವಾಗ ಕಾಟನ್ ಸೀರೆನೇ ಇರ್ತಿದ್ವು. ಹಾಂ ಹಾಂ. ಈಗ ಅದು ಕಾಟನ್ ಸೀರೆ ಯಾಕತ್ತೀವ. ಈಗಲೂ ಕಾಟನ್ ಸೀರೆ. ಅಂದ್ರೆ ಈಗ ನಿಮ್ಗೆ ಎಷ್ಟು ಬೀಳ್ತೈತ್ರಿ ಅಪ್ಪ ಒಂದು ಸೀರೆ? ಅವಾಗ ಒಂದು ಸೀರೆಗೆ 3 ರೂಪಾಯಿ ಕೂಲಿ ಕೊಡ್ತಿದ್ದೆ. 3 ರೂಪಾಯಿ. 2 ರೂಪಾಯಿ 3 ರೂಪಾಯಿ ಐತ್ರಿ ಮೊದಲು. 4 ಕಮ್ಮ 3 ರೂಪಾಯಿ. ಓಕೆ ಓಕೆ. ಅಂದ್ರೆ 2 ರೂಪಾಯಿ 75 ಪೈಸೆ ಐತಿ. 75. ಇವಾಗ ಎಷ್ಟೈತ್ರಿ? ಈಗ 270 ರೂಪಾಯಿ ಐತಿ. ಈ ಬರೀ 270 ರೂಪಾಯಿ ಐತಿ. ಅಂದ್ರೆ ಒಂದು 10 ಅಷ್ಟೇ ಎಷ್ಟಾಗೈತಿ, ಏನು ಜಾಸ್ತಿ ಆಗಿಲ್ಲ ರೀ? ಎಲ್ಲ ಕೂಲಿನ ಇಲ್ಲ, ಒಟ್ಟ ಕೂಲಿನ ಕೆಲಸನೇ ಇಲ್ಲ. ಖಾಲಿ ದಿವಸ ಒಂದು ಮಡಿಕೆ ಅದಕ್ಕೆ ಒಟ್ಟಿಗೆ ತಿನ್ನೋದಕ್ಕೆ ಏನಾಗುತ್ತೆ? ಮತ್ತು ಈಗಿನ ಇದನ್ನ ತೊಗೊಂಡು ಕೇಸ್ ಏನು ಮಾಡ್ತಾರ ಅವ್ರಿಗೆ ಲಾಭ. ನಮ್ಮಲ್ಲಿದ್ದ ನಮ್ಮ ನೇಕಾರಿಗೆ ಏನಿಲ್ಲ. ಕೂಲಿನ ಖಾಲಿ ಹೊಟ್ಟೆ ತುಂಬೋದಲ್ಲ. ಸುಮ್ಮನೆ ಖಾಲಿ ಕುಂದ್ರಲಾರ್ದ ದಗದ ಸುಮ್ಮನೆ ಖಾಲಿ ಕುಂದ್ರಲಾರ್ದ ಮಾಡಕತ್ತೀರಿ. ಮತ್ತೆ ಮಾಡಕ್ಕೆ ಒಟ್ಟಿಗೆ ಬೇಕಿಲ್ಲ. ಮತ್ತು ಮನೆ ಇಲ್ಲ ಮಾರಿಲ್ಲ ಅಂದಾಗ ಒಂಟಿಗಾರಿಗೆ ಏನು ಮಾಡೋದು? ಮತ್ತು ಮಾಡಿಲ್ಲ ಅಂದ್ರೆ ನಡೆಯಂಗಿಲ್ಲ. ಮತ್ತು ಒಂದು ಮಡಿಕೆ ಅರ್ಧ ಒಟ್ಟಿಗೆ ನಾಟ ಮಾಡೋಕೋರ 50 ರೂಪಾಯಿ ಮುಂಜಾನೆ, ನಾನು ಊಟಕ್ಕೋರ 100 ರೂಪಾಯಿ. ಎಲ್ಲಿದ್ದು ಬರ್ತಾವೆ? ಹೌದೌದು. ಮತ್ತು ಇದು ಕೂಲಿಯರು ಅಲ್ಲಲ್ಲ, ಸುಮ್ಮನೆ ನ್ಯಾಯಕತ್ತೆ. ಅಂದ್ರೆ ಇದು ಎಷ್ಟು ದಿವಸಕ್ಕೆ ಆಗತ್ತೆ ರೀ ಬರೋ ಒಂದು ಸೀರೆ? ಇದು 2 ದಿವಸಕ್ಕೊಂದು ಸೀರೆ ಆಗತ್ತೆ ನಮ್ಗೆ. ನನ್ನ ಕೈಯಾಗ ಅವ್ರ ನೈಯರ್ದು ದಿನ ಒಂದು ಸೀರೆ ಕೊಯ್ತಾರೆ. ನಮ್ಮ ಕೈಲಿ ಆಗಲ್ಲ ಅದು. ಹಾಂ ಹಾಂ. ನಮ್ಮ ಕ್ಯಾಬಿ ಸ್ಟೇಟ್ ಇದ್ದಷ್ಟು ನಾವು ಮಾಡೋದು. ಹೌದೌದು. ಅವ್ರಿಗೆ ಒಂದು ದಿವಸಕ್ಕೆ ಒಂದು ಸೀರೆ ಕೊಯ್ತಾರೆ. ನಾವು 2 ದಿವಸಕ್ಕೆ ಕೊಯ್ತೀವಿ. ಅಂದ್ರೆ ಇದು ಎಷ್ಟು ತಾಸಿಗೆ ಆಗ್ಬೋದು ರೀ ಪರ? 10 ತಾಸಿಗೆ ಸೀರೆ ಆಗುತ್ತೆ. ಆದರೆ ನಮ್ಮ ನಯ ಕೈಲಿ ಆಗ ಸುಮ್ಮನೆ ಟೆಂಪ್ರವರಿ ಐತಿ. ಒಂದು ದಿವಸಕ್ಕೆ 100-135 ರೂಪಾಯಿ ಬೀಳ್ತೈತೆ ಅಷ್ಟೇ. ಮತ್ತು ಅದಕ್ಕಿಂತ ಹೆಚ್ಚೇ ಬಿಡಂಗಿಲ್ಲ. ನೀವೇ ಸ್ವಂತ ಮಗ್ಗ ಹಾಕೋಬೋದಿತ್ತಲ್ಲ? ಮಾಡ್ಕೇಸ್ ಎಲ್ಲ ಕೈ ಬಿಟ್ಟಿವಿ. ಹಿಂದೆ ಅದಕ್ಕೆ ಮಾಡ್ರೆ ಭಾಳ ಬೇಕು, ಬರಬೇಕು. ಅದು ಯಾರು ಕೇಳ? ನಾನು ಮಾಡ್ಕೇಸ್ ಕೈ ಬಿಟ್ರಿ. ಹೆಣ್ಮಕ್ಳಿದ್ರು ಮನ್ಯಾಗ ಕುಟುಂಬ ತೀರ್ಕೊಂಡು ಹೋದ್ರು. ಯಾರು ಮಾಡಕ್ಕೆ ಒಂಟಿಗಾರಿ? ಈಗ ಒಬ್ಬರ ರೀ ನೀವು? ಮತ್ತೆ ಅಡಿಗೆದೆಲ್ಲ ಯಾರು ಮಾಡ್ತಾರೆ? ಅಡಿಗೆದೆಲ್ಲ ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ ಅಡುಗೆ. ನೀವು ಒಬ್ಬರಿಗೆ? ಮತ್ತೆ ಅಡುಗೆ ಮಾಡ್ಕೊಂತೀವಿ, ತಿಂತೀವಿ. ಮತ್ತೆ ಸಪೋರ್ಟ್ ಅಂತ ಯಾರು ಇಲ್ರಿ? ಇಲ್ಲ. ಅಕ್ಕಂಗಾರಿ ಯಾರು ಇಲ್ರಿ? ಅದಾರ ದೂರ ಅದಾರ. ಯಾರು ಕೆಟ್ಟ ಅವ್ರು ಎಲ್ಲರೂ ದೂರ ಅದ. ಬಳಗ ದೊಡ್ಡೈತಿ. ಯಾರು ದುಡ್ಡಿದ್ರೆ ದೊಡ್ಡಪ್ಪ, ದುಡ್ಡಿರ್ಲಿಕ್ಕೆ ಯಾವ ದೊಡ್ಡಪ್ಪ? ಇವಾಗ ಹೊಸಬ್ರು ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೊಸದಾಗಿ ನೇಯಕ್ಕೆ ಬರ್ತೀನಿ ಅನ್ನೋರಿಗೆ ಏನು ಹೇಳ್ತೀರಿ? ಸಾಗಿಸ್ಬೋದೇನು? ಐತಿ ಇದ್ರ ಮೇಲೆ ಜೀವನ ಸಾಗಿಸಕ್ಕೆ ಅಷ್ಟೈತಿ. ಇಚ್ಛಾಶಕ್ತಿ ಇದ್ದಕ್ಕೆ ಮಾಡಿದ್ರೆ ಜೀವನ ಸಾಗುತ್ತದೆ, ಸಾಗಂಗಿಲ್ಲ. ಆದ್ರೂ ಈಗಿನ ಇದಕ್ಕೆ ಅದೇ ಅಲ್ಲ ಏನು ಮಾಡ್ತೀವಿ? 4 ಮಾಲು 4 ರೂಪಾಯಿ 10 ರೂಪಾಯಿ ಆದ್ರೆ ಎಲ್ಲಿ ಮಾಡ್ತೀವಿ ಸರ್? ಅಂದ್ರೆ ಇದ್ರೊಳಗಡೆ ನಾನು ಆಸ್ತಿ ಮಾಡ್ತೀನಿ, ಅಂತಸ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ನೀವು ಇದನ್ನ ಬರ್ತೀನಿ ಕರ್ಕಿಗಾರ ತಿನ್ನೋದಕ್ಕೆ ದುಡಿಯೋದಕ್ಕೆ ನಾಷ್ಟ ಮಾಡೋಕೆ ಶುದ್ಧ ಆಗುತ್ತೆ. ಮತ್ತೇನಿಲ್ಲ. ತಲೆ ಮತ್ತೆ ನಾಟಕ ಮುಂಜಾನೆ 50 ರೂಪಾಯಿ ಬೇಕು. ಮಧ್ಯಾಹ್ನ ಊಟಕ್ಕೋರ 100 ರೂಪಾಯಿ ಬೇಕು. ಸಂಜೆಗೆ ಮಾತ್ರ 4ಕ್ಕೆ ಏನು ಮಾಡ್ತಿದ್ವಿ? ಎಲ್ಲಿದ್ದೇ ಆಗುತ್ತೆ. ದಿನ ಒಂದು ಸಿರಿ ಕೊಯ್ದಂಗೆ ಅವಂಗೆ ಪುರಾಟ ಆಗುತ್ತೆ. ಹೊಸರಿಗೆ ಏನೋ ಸ್ವಂತ ಮಾಡಿದವ್ರಿಗೆ ಐತೆ ನೋಡಿ. ಈಗ ಸ್ವಂತ ಮಾಡೋರಿಗೆ ಐತಿ. ಇದನ್ನು ತೊಗೊಂಡು ಒಬ್ರು 4 ಮಂದಿ ಇರಬೇಕು, 8 ಮಂದಿ ಇರಬೇಕು ಇದ್ರೆ ಆಕತ್ತೆ. ಒಬ್ಬರ ಬಳಸೋದು ಸಾಧ್ಯ ಇಲ್ಲ, ಆಗಲ್ಲ. ಅಪ್ಪಾರ ಮೊದಲು ಅಮ್ಮರಿಗೆ ಏನಾರ ಒಂದು ಸೀರೆ ಕೊಟ್ಟಿದ್ರಿ ನಾನು ಉಡುಗೊರೆಗೆ? ಕೊಟ್ಟಿರಿ? ನೈ ಕೊಟ್ಟು ಸ್ವಂತ ಮಾಡಿದಾಗ ಫಸ್ಟ್ ಮಾಡಿದಾಗ ಕೊಟ್ಟಿರಿ? ಮಾಡಿ ಯಾವ್ದು ಇಷ್ಟ ಬಿದ್ದು ಎಲ್ಲ ಕೊಡ್ಸಿವಿ. ಆತ ಅವ್ರ ಜೀವನ ಮುಗೀತು. ನಡಿ ಲಾಸ್ಟ್ ನಮ್ಮ ಜೀವನಕ್ಕೆ ಬಂದ ಪರಮಾತ್ಮ ಜಲ್ದಿ ಹೋಯಪ್ಪ ಅಂತ ಹೇಳ್ತೀವಿ. ಮತ್ತೆ ಬ್ಯಾಡ್ರಿ ಅಪ್ಪ. ಮತ್ತೆ ಇನ್ನೇನು ಯಾರು ನೋಡ್ಬೇಕು? ಕೆಳಗೆ ಬಿದ್ದು ಯಾರು ನೋಡ್ಬೇಕು? ಅವನ ಪರಮಾತ್ಮನ ಎಬ್ಬಿಸ್ಬೇಕಲ್ಲ. ಅವನ ಕೊಡ ತಗೊಳವ. ಎಷ್ಟು ದಿವಸ ಇದ್ರೂ ಅವನ ಪಾದಕ್ಕೆ ಸೇರಲೇಬೇಕು. ಹೌದೌದು. ಇವತ್ತೇ ಇರ್ತೀವಪ್ಪ, ಇದನ್ನ ಗಳಿಸಿದ್ದು ಒಯ್ಯೋದೈತೆ. ಏನು ಒಂದು ಸೂಜಿ ಮಣ್ಣು ಒಯ್ಯಂಗಿಲ್ಲ. ಬಡ್ಕಂತ ನಂದು. ನೋಡಿದ್ರಲ್ಲ, ಇದಾಗಿತ್ತು ನೂಲಿನಿಂದ ಸೀರೆ ತನಕ ಅನ್ನೋ ವಿಡಿಯೋ. ಆ್ಯಂಡ್ ಇದು ಭಾಗ 3. ಕುಣಿ ಮಗ್ಲಿದ್ರೆ ಏನೇನು ಯಾವ್ಯಾವ ಥರ ನೇಯ್ತಾರ ಅಂತ ಈ ವಿಡಿಯೋದಾಗ ನಾನು ತೋರಿಸ್ಬಿಟ್ಟಿನಿ. ಆ್ಯಂಡ್ ನಾಳೆ ಪೊರ್ಲ ಮಗ್ಗ ಅಂದ್ರೆ ಯಾವ ಥರ ಇರ್ತೈತಿ ಅನ್ನೋ ವಿಡಿಯೋ ಬರ್ತಾ ಇರುತ್ತೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರೆ ನಿಮ್ಮದೇ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ.
ಆ್ಯಂಡ್ ಇವರ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗ್ತಾರೆ. ಯಾಕಂದ್ರೆ ಇವರೊಬ್ಬರು ಕವಿಗಳದಾರ, ಎಷ್ಟೋ ಪಿಕ್ಚರ್ ಬರ್ದಾರ, ಕಾದಂಬರಿ ಬರ್ದಾರ, ಕವಿತೆಗಳನ್ನು ಬರ್ದಾರ, ನಾಟಕ ಬರೀತಾರೆ. ಇವನ್ ಬಾದಾಮಿ ಬನಶಂಕರಿ ಒಳಗಡೆ ನಾಟಕ ಇರ್ತಾವೆ, ಅದ್ರೊಳಗಡೆ ಆಲ್ಮೋಸ್ಟ್ ಅಲ್ಲಿ ಇವರು ಸೀನ್ಸ್ ಇರ್ತಾವೆ. ಸೊ ಇದು ಯಾರಿಗೂ ಹೇಳಕ್ಕೆ ಅವ್ರು ಇಷ್ಟಪಡೋಂಗಿಲ್ಲ. ಸೊ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.